तमगा गुरु परतम नास्ति नास्ति तत्व गुरु परम साहे बदली मूल रहते काम है कई मत बुलाना बुलाओ मनसायर मनसालहरे बहै कलವು मत जाओ ಇಲ್ಲಿ ಸದ್ಗುರು ಸತವಿ ಸಾಹೇಬ್ ಹೇಳ್ತಾರೆ ಪ್ರತಿಯೊಬ್ಬರದು ಚೈತನ್ಯ ಸ್ವರೂಪ ನಿಜ ಸ್ವರೂಪ ಯಾವುದಪ್ಪ ಅಂದರೆ ಪ್ರತಿಯೊಬ್ಬರ ಅಂತಃಕರಣದಲ್ಲಿರುವಂಥ ಜೀವನಿಗೆ ಚೈತನ್ಯ ಸ್ವರೂಪ ಅಂತೇಳಿ ತಮ್ಮ ಸ್ವರೂಪ ಅಂತ ಹೇಳ್ತಾರೆ. ತಾನೇ ದೇವರು ಅಂತ ಹೇಳ್ತಾರೆ ಪ್ರತಿಯೊಬ್ಬರನ್ನು. ಅದನ್ನು ನಾವು ನಮ್ಮ ಚೈತನ್ಯ ಸ್ವರೂಪವನ್ನು ತಿಳಿದರೆ ಮತ್ತೆ ಮುಂದಿನ ಜನ್ಮಕ್ಕೆ ಬರೋದಿಲ್ಲ. ಯಾಕಂದರೆ ನಮ್ಮ ಸ್ವರೂಪನೇ ಚೈತನ್ಯ, ದೇವರು ಎಲ್ಲನೂ ಅದೇ. ಅದಕ್ಕೋಸ್ಕರವಾಗಿ ನಾವು ನಮ್ಮ ಪ್ರತಿಯೊಬ್ಬರು ಅನಾದಿ ಕಾಲದಿಂದ ಈ ಭವಬಂಧನದಲ್ಲಿ ಬಂದಿದ್ದೀವಿ, ಹುಡ್ತಾ ಇದ್ದೀವಿ, ಸಾಯ್ತಾ ಇದ್ದೀವಿ. ಇವಾಗ ಈ ಮಾನವ ದೇಹ ಬಂದಿದೆ. ನೀನೇನಪ್ಪ ನಿಜವಾದಂಥ ದೇವರು, ನೀನೇ ಚೈತನ್ಯ ಸ್ವರೂಪನು, ನೀನೇ ಆತ್ಮನು, ನೀನೇ ಗುರು, ಎಲ್ಲವೂ ನೀನೇ ಆಗ್ತೇವೆ ಅಂತ ಹೇಳ್ಬಿಟ್ಟು ಮಹಾತ್ಮರು ಹೇಳ್ತಾರೆ. ಅದರಿಂದ ನಾವು ಪ್ರತಿಯೊಬ್ಬರು ತಮ್ಮ ತಮ್ಮ ಸ್ವರೂಪನೇ ತಾವು ತಿಳ್ಕೋಬೇಕು. ತಮ್ಮ ತಮ್ಮ ಸ್ವರೂಪ ಅಂದರೆ ನಾನೇ ಇದು ಮನುಷ್ಯ ದೇಹ, ಇದು ಇದರಲ್ಲಿ ಏನಿದೆ ತಿಳ್ಕೊಳ್ಳೋಂಥದ್ದು ಏನಿದೆ. ಮನುಷ್ಯ ದೇಹ ಬಂದರೇನೆ ಮುಕ್ತಿಗೆ ಕಾರಣ, ಮುಕ್ತಿಗೆ ದಾರಿ. ಯಾಕೆಂದರೆ ಬೇರೆ ಬೇರೆ ದೇಹಗಳಲ್ಲಿ ಏನಾಗಲ್ಲ. ಅದು ಪಶು ಪಕ್ಷಿ ಕ್ರಿಮಿ ಕೀಟಾದಿಗಳು ಅದೇ ಅಲ್ಲಿ ತಿನ್ನೋದು ಉಣ್ಣೋದು ಮಲಗೋದಷ್ಟೇ ಅಲ್ಲಿರೋದು. ಜ್ಞಾನ ತಿಳಿಬೇಕಾದ್ರೆ, ಅರಿವು ಬರಬೇಕಾದ್ರೆ, ತನ್ನನ್ನು ತಾನು ತಿಳ್ಕೋಬೇಕಾದ್ರೆ ಮಾನವ ದೇಹ, ದೇವತೆಗಳು ಕೂಡ ಮಾನವ ದೇಹನೇ ಕೇಳ್ತಾರೆ. ಯಾಕಂದರೆ ಮುಕ್ತರಾಗಬೇಕಾದ್ರೆ, ಮುಕ್ತರಾಗೋದ್ರಿಂದ ದೇವತೆಗಳು ಕೂಡ ಮಾನವ ದೇಹನೇ ಕೇಳ್ತಾರೆ. ತನ್ನ ಸ್ವರೂಪವನ್ನು ತಾನು ತಿಳ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಇಲ್ಲಿ ನಾನಾ ವಿಧವಾದಂಥ ಕಾಮ ಕ್ರೋಧ ಮೋಹ ಮನ ಮತ್ಸರ ಅಹಂಕಾರ ಅಭಿಮಾನಗಳೆಲ್ಲ ತುಂಬಿದವೆ. ಇಲ್ಲಿ ಒಂದೇ ಅಲ್ಲ, ಬೇಕಾದಷ್ಟು ತುಂಬಿದವೆ. ಇಲ್ಲಿ ಇದನ್ನ ಬಿಡಿಸ್ಕೊಳ್ಬೇಕಾದ್ರೆ ಮಾನವ ದೇಹನೇ ಬರಬೇಕು. ಹಿಂದಿನ ಜನ್ಮದ ಕರ್ಮದ ಫಲವಾಗಿ ಇವತ್ತು ಮಾನವ ದೇಹ ಬಂದಿದೆ. ಆ ಕರ್ಮಗಳ ಭೋಗಿಸೋದಕ್ಕೆ ಬಂದಿದ್ದೀವಿ. ಮತ್ತೆ ಇವಾಗ ತಿರ್ಗ ಮತ್ತೆ ಕರ್ಮ ಮಾಡ್ತಾ ಇದ್ದೀವಿ. ಯಾಕಂದ್ರೆ ತನು ಮನ ವಚನ ಮೂರಿಂದನೂ ಮಾಡ್ತಾ ಇದ್ದೀವಿ. ಆ ವಚನದಿಂದ ನಾವು ಮಾತಾಡುವಾಗೂ ಎಚ್ಚರಿಕೆಯಿಂದ ಇರಬೇಕು. ನೋಡುವಾಗಲೂ ಎಚ್ಚರಿಕ, ಒಂದು ದೃಷ್ಟಿ ನೋಡುವಾಗಲೂ ಎಚ್ಚರಿಕ. ನಮ್ಮ ಮನಸ್ಸಿನಿಂದ, ನಮ್ಮ ಮನಸ್ಸಿನ ಅಂತಃಕರಣದಲ್ಲಿ ಕೆಟ್ಟ ಭಾವನೆಗಳು ಎಲ್ಲ ಪ್ರತಿಯೊಬ್ಬರಿಗೂ ಇರುತ್ತೆ. ಯಾಕೆಂದರೆ ಅನಾದಿ ಕಾಲದಿಂದ ಬಂದಿರೋದಿಲ್ಲ. ನಾವು ಪ್ರತಿಯೊಬ್ಬರಿಗೂ ಕಾಮ ಇರುತ್ತೆ, ಕ್ರೋಧ ಇರುತ್ತೆ, ಲೋಭ ಇರುತ್ತೆ, ಮೋಹ ಇರುತ್ತೆ, ಮದ ಇರುತ್ತೆ, ಮತ್ಸರ ಇರುತ್ತೆ. ಎಲ್ಲವನ್ನು ಬಿಡಿಸ್ಕೊಳ್ಳೋದಕ್ಕೆ ಇವಾಗ ಮಾನವ ದೇಹ ತಂದಿರೋದು. ನಾವು ಈ ಮಾನವ ದೇಹದಲ್ಲೇ ಪ್ರತಿಯೊಂದು ಬಿಡಿಸ್ಕೊಳ್ಬೇಕು. ಬಿಡಿಸ್ಕೊಂಡು ನಾವು ಮುಕ್ತರಾಗಬೇಕಾದ್ರೆ ಇರಬೇಕು. ಯಾಕಂದರೆ ಗಿಡದಲ್ಲಿ ಹಣ್ಣು ಬರುತ್ತೆ, ಹೂ ಕೊಟ್ಟು ಹಣ್ಣು ಬರುತ್ತೆ, ಮತ್ತೆ ಕೆಳಗೆ ಬಿಟ್ಟ ಮೇಲೆ ತಿರ್ಗ ಹೋಗಲ್ಲ, ಸೇರೋದಿಲ್ಲ. ಅದೇ ಥರವಾಗಿ ನಾವು ನಮ್ಮ ಸ್ವರೂಪವನ್ನು ತಿಳ್ಕೊಂಡ್ರೆ ಮತ್ತೆ ಹೋಗಿ ಮಾನವ ದೇಹಕ್ಕೆ ಬರೋದಿಲ್ಲ. ದೇಹ ಬಿಡಿಸ್ಕೊಳ್ಳೋದಕ್ಕೆ ಇವಾಗ ನಾವು ಬಂದಿರೋದು. ನಾವು ತಾಯಿ ಗರ್ಭಕ್ಕೆ ಹೋಗೋದು ಬಿಡಿಸ್ಕೊಳ್ಳೋ ಸಲುವಾಗಿ ಇಲ್ಲಿ ನಾವು ಬಂದಿರೋದು. ಅದಕ್ಕೋಸ್ಕರ ನಾವು ಬಿಡಿಸ್ಕೊಳ್ಬೇಕು. ಬಿಡಿಸ್ಕೊಂಡ್ರೆ ಏನು ಮಾಡಬೇಕು ಅಂದರೆ ಸದ್ಗುರುವಿನಲ್ಲಿ ಬಂದು ಶರಣಾಗತನಾಗಿ ಸತ್ಸಂಗ ಪ್ರತಿಯೊಂದು ನಮ್ಮಲ್ಲಿ ಏನೇನು ತಪ್ಪಿದಾವೋ ಅದೆಲ್ಲ ಈ ಸತ್ಸಂಗದಲ್ಲೆಲ್ಲ ಬರುತ್ತೆ. ಸತ್ಸಂಗದಲ್ಲಿ ಬಂದರೆ ಅವಾಗ ನಾವು ಬಿಡಿಸ್ಕೊಳ್ಬೇಕು. ಒಂದೇ ದಿವಸಕ್ಕೆ ಅದು ಹೋಗೋದಿಲ್ಲ, ಮಾಡ್ತಾ ಇದ್ರೆ ಬರ್ತಾ ಇರುತ್ತೆ. ಅದಕ್ಕೆ ಒಂದು ಊರಿನಲ್ಲಿ ಒಬ್ಬ ಭಕ್ತನಿರ್ತಾನೆ. ಆ ಭಕ್ತನು ಗಂಗೆ ಹತ್ರ ಹೋಗಿ ಕೇಳ್ತಾನೆ, ತಾಯಿಗೆ ಊರಿನವರು ಪಾಪ ಎಲ್ಲ ತೊಳೆಯೋದಕ್ಕೋಸ್ಕರವಾಗಿ ಗಂಗೆಯಲ್ಲಿ ಸ್ನಾನ ಮಾಡ್ತಾರೆ, ಒಂದು ತೀರ್ಥಯಾತ್ರೆಗಳು ಮಾಡ್ತಾರೆ, ಜಪ ತಪಗಳು ಮಾಡ್ತಾರೆ, ಗಂಗೆಯಲ್ಲಿ ಬಂದು ಸ್ನಾನ ಮಾಡ್ತಾರೆ. ಆ ಪಾಪಗಳೆಲ್ಲ ತಗೊಂಡು ನೀವು ಏನು ಮಾಡ್ತೀರಿ ಅಂತ ಗಂಗೆಯಲ್ಲಿ ಕೇಳ್ತಾನೆ. ಯಾರು ಭಕ್ತನಾದವರು. ಆ ಗಂಗೆ ಏನು ಹೇಳ್ತಾಳೆ ಅಂದರೆ, ತಾಯಿಯೇ ನಾನು ಏನು ಮಾಡಲಿ ತಗೊಂಡು ನಾನು ಅದನ್ನೇ ಸಮುದ್ರಕ್ಕೆ ಕಳಿಸ್ತೀನಿ ಅಂತ ಹೇಳ್ತಾರೆ. ಯಾವುದು ಪಾಪಗಳು ಸಮುದ್ರಕ್ಕೆ ಕಳಿಸ್ತೀನಿ ಅಂತ ಹೇಳ್ತಾರೆ. ಆ ಸಮುದ್ರದ ಹತ್ರ ಹೋಗಿ ಕೇಳ್ತಾನೆ ಆ ಭಕ್ತ. ಆ ಸಮುದ್ರ ಏನು ಹೇಳುತ್ತಪ್ಪ, ನಾನೇನು ಮಾಡಲಿ ತಗೊಂಡು ನಾನು ತಿರ್ಗಾ ಮೋಡಗಳ ರೂಪದಲ್ಲಿ ಆಕಾಶಕ್ಕೆ ಕಳಿಸ್ತೀನಿ ಅಂತ ಹೇಳ್ತಾರೆ.
ಮೋಡಗಳು ಹೇಳ್ತಾರೆ, ಅಯ್ಯೋ ಸ್ವಾಮಿ ನಾನೇನು ಮಾಡಲಿ ಮಾಡ್ಕೊಂಡದನ್ನ ಮಳೆ ರೂಪದಲ್ಲಿ ಜನಗಳಿಗೆ ಬಿಡ್ತೀನಿ ನಾನು ಅದನ್ನ. ಜನಗಳಿಗೆ ಬಿಟ್ಟರೆ ಅವರವ್ರ ಪಾಪ ಅವರವರೇ ತಗೊಳ್ತಾರೆ ಅಂತೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೋಸ್ಕರ ಪ್ರತಿಯೊಬ್ಬ ಮಾನವ ದೇಹಧಾರಿ ಜೀವನಗಳು ಈ ಮಾನವ ದೇಹದಲ್ಲಿ ಮಾಡುವಂಥ ಪಾಪಕರ್ಮಗಳನ್ನ ಅವರು ಮಾಡಿರೋ ಕರ್ಮನ ಅವರೇ ಭೋಗಿಸ್ಬೇಕೇ ಹೊರತು ಬೇರೆ ಯಾರೂ ಭೋಗಿಸೋದಕ್ಕೆ ಆಗೋದಿಲ್ಲ. ತಮ್ಮ ತಮ್ಮ ಕರ್ಮಗಳು ತಾವೇ ಭೋಗಿಸಿ ಕಳಿಬೇಕು. ಆದರೆ ನಾವು ಕಳೀತಾ ಇಲ್ಲ. ಏನು ಮಾಡ್ತಾ ಇದೀವಿ ನಾವು? ಮತ್ತೆ ಮತ್ತೆ ಮಾಡ್ತಾ ಇದೀವಿ. ಮಾನವ ದೇಹದವರು ಬರ್ತಾ ಇದ್ದೀವಿ, ಮತ್ತೆ ಮತ್ತೆ ಪಾಪಗಳು ಮಾಡ್ತಾನೆ ಇದ್ದೀವಿ. ಒಳ್ಳೇದು ಕೆಟ್ಟದ್ದು ನಾನು ಚೆನ್ನಾಗಿದ್ದೆ ಸಾಕು, ಬೇರೆ ಏನಾದರೂ ಆಗೋಗ್ಲಿ. ಮನುಷ್ಯ ದೇಹದಲ್ಲಿ ಬಂದು ಪ್ರತಿಯೊಬ್ಬರು, ಯಾಕೆ ನನ್ನಂತ ಆತ್ಮಸ್ವರೂಪನೇ ಇನ್ನೊಬ್ಬರಿಗೆ ಆತ್ಮಸ್ವರೂಪ. ಅವರು ನಮ್ಮಂತ ಮನುಷ್ಯರೇ. ಅವರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿದ್ರೆ ಅವರು ಚೆನ್ನಾಗಿರ್ಬೇಕು ಅಂತ ಹೇಳ್ಕೊಂಡು ಪ್ರತಿಯೊಬ್ಬರು ಹಿಂಸೆ, ಮೋಸ, ಲೋಭ, ಅಹಂಕಾರ, ಅಭಿಮಾನ ಮೊದಲು ದೇಹ ನಾನು ಅಹಂಕಾರ ಬಿಡಬೇಕು. ಈ ದೇಹದಲ್ಲೇ ಬಂದಿರೋದಲ್ಲ. ನಾನು, ನನ್ನ ದೇಹ, ನನ್ನ ಮನೆ, ನನ್ನ ಮಠ, ನನ್ನ ಹೆಂಡತಿ, ನನ್ನ ಮಕ್ಕಳು, ಇನ್ನು ಇವೆಲ್ಲ ಬಂದರೆ ಅದನ್ನ ಬಿಡಬೇಕು. ಮೊದಲು ನಾನು ಅನ್ನೋದು ಬಿಡಬೇಕು. ಅದನ್ನು ಬಿಟ್ಟರೆ ಮುಕ್ತರಾಗ್ತಾರೆ ಅಂತ ಹೇಳ್ಬಿಟ್ಟು ಸದ್ಗುರು ಕಬೀರ್ ಸಾಹೇಬರು ಹೇಳ್ತಾರೆ, ಬೋಲಿಯೇ ಶ್ರೀ ಸದ್ಗುರು ದೇವಕಿ ಜೈ. ಧನ್ಯವಾದಗಳು ಶ್ರೀಮತಿ ಭಾಗ್ಯಮ್ಮ ಅವರಿಗೆ. बोलिए श्री सत्यनामादि कबीर साहेब की, सदगुरु श्री हनुमान साहेब की, गुरु माता जी की, सर्व संत महंत की। ध्यान मूलम गुरुर्मूर्ति, पूजा मूलम गुरुर्पादम, मंत्र मूलम गुरुर्वाक्यम, मोक्ष मूलम गुरुकृपा। गुरु माता च गुरुपिता गुरुदेवने संशय, मनसा वाचा कर्मणा तस्मै श्री गुरुपाद सेवे सद्गुरु सत्साहेब चरणारविंदको पाहिलागो पाहिलागो पाहि। मंगलम श्री गुरुदेवाय महनीय गुणात्मने, मंगलम सर्वलोक शरण्याय साधुरूपाय मंगलम। ಪೂಜ್ಯರು ಪ್ರಾತಸ್ಮರಣೀಯರು ಸದ್ಗುರುಗಳಾದಂಥ ಸದ್ಗುರು ಶ್ರೀ ಹನುಮಾನ್ ಸಾಹೇಬರ ದಿವ್ಯಚರಣೆಗೆ ವಂದಿಸುತ್ತಾ, ಗುರು ಮಾತಾಜಿಯವರ ದಿವ್ಯಚರಣೆಗಳಿಗೆ ವಂದಿಸುತ್ತಾ, ಮಹಂತ ಜಗನ್ನಾಥ ಸಾಹೇಬರವರಿಗೆ ವಂದಿಸುತ್ತಾ, ನೆರೆದಿರುವ ಎಲ್ಲ ಸಂತರಿಗೆ, ಮಹಾತ್ಮರಿಗೆ, ಗುರುಭಕ್ತರಿಗೆ ಎಲ್ಲರಿಗೂ ಸಹ ವಂದಿಸುತ್ತಾ ಸತ್ಸಂಗ ಕಾರ್ಯಕ್ರಮ ಮಾಡೋಣ. ವಿಷಯ ಮನೋವಿಕಾರ ಎಂಬ ಧಾವಾಗ್ನಿಯನ್ನು ಆರಿಸಿ ಪದ್ಯ. ನರಹರಿ ಲಾಗಿ ದೋ ಬಿಕಾರ್, ಬಿನ್ ಇಂಧನ ಮಿಲೆ ನಾ ಭೂಜಾವನಃ. ನಾವು ಹೊರಗಡೆ ಬೆಂಕಿ ಅಂಟಿಸಬೇಕಾದ್ರೆ, ಅದು ಉರಿಬೇಕಾದ್ರೆ ಗ್ಯಾಸ್ ಉಪಯೋಗಿಸ್ತೀವಿ, ಎಣ್ಣೆ ಉಪಯೋಗಿಸ್ತೀವಿ, ಸೌದೆ ಮತ್ತು ಇತರೆ. ಇಲ್ಲಿ ಹೇಳ್ತಾರೆ ಯಾವುದೇ ಇಂಧನ ಅಂದರೆ ಎಣ್ಣೆ, ಗ್ಯಾಸು ಇತ್ಯಾದಿ, ಇಂಧನವಿಲ್ಲದೆ ಎಲ್ಲರ ಮನಸ್ಸಿನಲ್ಲಿ ದಾವಾಗ್ನಿ ಅಂದರೆ ಯಾವಾಗಲೂ ಉರಿತಾ ಇರತಕ್ಕಂಥ ಅಗ್ನಿಗೆ ದಾವಾಗ್ನಿ ಅಂತ ಕರೀತಾರೆ. ಅದು ಉರಿತಾ ಇದೆ ಎಲ್ಲರ ಮನಸ್ಸಿನಲ್ಲಿ, ಎಲ್ಲರ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಉರಿತಾ ಇದೆ. ಅದ್ಯಾವುದು? ಈಗ ಹೇಳಿದ್ರಲ್ಲ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಆಸೆ, ತೃಷ್ಣ, ಚಿಂತ, ಶೋಕ ಇವೆಲ್ಲವೂ ಉರಿತಾ ಇದೆ. ಆಸೆ ಅಂದರೆ ಆಸೆ, ತೃಷ್ಣ ಅಂದರೆ ಅತಿ ದುರಾಸೆ, ಇನ್ನು ಚಿಂತೆ ಎಲ್ಲರಲ್ಲೂ ಇದೆ, ಶೋಕ ಎಲ್ಲರಿಗೂ, ದುಃಖ ಎಲ್ಲರಲ್ಲೂ ಇದೆ. ದುಃಖ ಇಲ್ಲದೆ ಇರೋ ಮನುಷ್ಯ ಇಲ್ಲವೇ ಇಲ್ಲ. ದುಃಖ ಇಲ್ಲದೆ ಇರೋ ಮನುಷ್ಯ ಇಲ್ಲವೇ ಇಲ್ಲ. ಅದಕ್ಕೆ ಹೇಳ್ತಾರೆ, ತನದರ ಸುಖಿಯ ಕೊಯ್ ನೈ ದೇಖಾ, ಜೋ ದೇಖಾ ದುಃಖಿಯ ಹಿ ದುಃಖಿಯ. ದೇಹ ಅಂತ ಪಡೆದಂಥ ಎಲ್ಲ ವ್ಯಕ್ತಿಗಳು ದುಃಖವನ್ನು ಪ್ರಪಂಚದಲ್ಲಿ ಅನುಭವಿಸಿದರೆ. ರಾಮನು ವಿಷ್ಣುವಿನ ಅವತಾರ ಅಂದರು, ಆತನು ದುಃಖ ಅನುಭವಿಸ್ತಾ. ಕೃಷ್ಣನು ರಾಮನ ಅವತಾರ ಅಂದರು, ಅವನು ದುಃಖ ಅನುಭವಿಸ್ತಾ. ಅದಕ್ಕೆ ಹೇಳಿರೋದು, ದೇಹ ಅಂತ ಪ್ರಪಂಚದ ಮೇಲೆ ಬಂದುಬಿಟ್ರೆ ಪ್ರತಿಯೊಬ್ಬರೂ ದುಃಖ ಅನುಭವಿಸಲೇಬೇಕು. ಇಡೀ ಇದೆಲ್ಲ ಎಲ್ಲರ ಮನಸ್ಸಿನಲ್ಲಿರುತ್ತೆ. ಒಂದಲ್ಲ ಒಂದು ದುಃಖ, ಒಂದಲ್ಲ ಒಂದು ರೀತಿ ದುಃಖ.
ಮಕ್ಕಳಿಲ್ಲದವರಿಗೆ ಮಕ್ಕಳಿಲ್ಲ ಅನ್ನೋದು ದುಃಖ, ಹಣ ಇಲ್ಲದಿರೋನಿಗೆ ಹಣ ಇಲ್ಲ ಅಂತ ದುಃಖ, ಮದುವೆ ಆಗದೆ ಇಲ್ಲದವ್ರಿಗೆ ಮದುವೆ ಆಗಿಲ್ಲ ಅನ್ನೋದು ದುಃಖ, ಆಮೇಲೆ ಆದಮೇಲೂ ದುಃಖನೇ, ಆದಮೇಲೂ ದುಃಖನೇ. ಎಲ್ಲೋ ಸಾಸಿವೆ ಕಾರಣಷ್ಟು ಸಂತೋಷ ಸುಖ ಇರುತ್ತೆ, ಈ ರೀತಿ ದುಃಖ ಮತ್ತು ಯಾತನೆ. ನೋಡಿ, ಇವೆಲ್ಲ ಮನಸ್ಸಿನಲ್ಲಿ ತುಂಬಿಕೊಂಡ್ರೆ, ಯಾವುದನ್ನ ತುಂಬಿಕೊಂಡ್ರೆ ಯಾತನೆ, ಶೋಕ, ದುಃಖ ಅಂದರೆ ಬಯಕೆಗಳನ್ನು ತುಂಬಿಕೊಂಡ್ರೆ ದುಃಖ. ಆ ಬಯಕೆಗಳು ಈಡೇರದೇ ಇದ್ದರೆ ಕ್ರೋಧ, ಇನ್ನೊಬ್ರಿಗೆ ಹಾಕ್ಬಿಟ್ರೆ, ತಾನು ಬಯಸಿದ್ದು ಇನ್ನೊಬ್ರು ವಸ್ತುಗೆ ಸಿಕ್ಬಿಟ್ರೆ ಕ್ರೋಧ. ಈ ಲೋಭ, ಮೋಹ, ಅವಾಗ ಮಾಯ ಕಥೆ ಹೇಳಿದ್ರು, ಮೋಹದಿಂದಾನೇ. ಇನ್ನು ಭಯ, ಪ್ರತಿಯೊಬ್ಬರಿಗೂ ಭಯ ಇದೆ, ಪ್ರತಿಯೊಬ್ಬರಿಗೂ ಭಯ ಇದೆ. ಅಧಿಕಾರಿಗೆ ಅಧಿಕಾರ ಹೋಗ್ಬಿಡುತ್ತೆ ಅನ್ನೋ ಭಯ, ಹಣ ಇರೋನಿಗೆ ಹಣ ಕದ್ದು ಬಿಡ್ತಾರೆ ಅಂತ ಭಯ. ಹೀಗೆ ಹಲವಾರು ಭಯಗಳು ಇದ್ದಾವೆ. ಮತ್ತೆ ಅಸೂಯೆ ನೋಡಿ, ಇದು ಯಾರನ್ನೂ ಬಿಟ್ಟಿಲ್ಲ. ಆಗಲೇ ಹೇಳ್ದಂಗೆ ಯಾವ ಆಶ್ರಮದವ್ರನ್ನೂ ಬಿಟ್ಟಿಲ್ಲ ಅಸೂಯೆ ಅನ್ನೋದು. ಅಸೂಯೆ ಅನ್ನೋದು ಆಶ್ರಮದಲ್ಲಿರ್ತಕ್ಕಂಥ ಸಂತರನ್ನ ಬಿಟ್ಟಿಲ್ಲ. ಕಬೀರ್ ಸಾಹೇಬರ ಒಂದು ವಿಚಾರಕ್ಕೆ ಬಂದಾಗ ಅನೇಕ ಪಂಥಗಳಾಗ್ಬಿಟ್ವು, 14 13 ಎಷ್ಟೋ ಆದವು. ಅಸೂಯೆಯಿಂದಾಗಿ ಸಂತರು ಇನ್ನೊಂದು ಪಂಥವನ್ನು ಟೀಕೆ ಮಾಡೋದು, ಅದು ಸರಿಯಿಲ್ಲ, ನಮ್ಮದು ಶ್ರೇಷ್ಠ ಅಂತ. ಇವ್ರನ್ನ ಅವ್ರು ಟೀಕೆ ಮಾಡೋದು, ನಮ್ಮದು ಶ್ರೇಷ್ಠ, ಅವರಿಲ್ಲ, ಅವ್ರದ್ದು ಸರಿ ಇಲ್ಲ ಅಂತ. ನೋಡಿ, ಅಸೂಯೆ. ಕಾರಣ ಏನು? ಅಸೂಯೆ. ಅಸೂಯೆ ಯಾರನ್ನು ಬಿಟ್ಟಿಲ್ಲ. ಈ ವಿಚಾರ ಯಾಕೆ ಹೇಳ್ಬೇಕಾಯಿತು ಅಂದರೆ, ಆಚಾರ್ಯ ಸಾಹೇಬರು ಪೇಪರ್ನಲ್ಲಿ ಹೊರಡಿಸಿದ್ರು, ಏನು, ಒಂದು ಪಂಥದವರು ಇನ್ನೊಂದು ಪಂಥನ ಟೀಕೆ ಮಾಡಿದ್ರು ಯಾವುದೋ ಒಂದು ಸಭೆಯಲ್ಲಿ. ಅದಕ್ಕೆ ಅವ್ರು ಹೇಳ್ತಾರೆ, ಆಚಾರ್ಯರು, ಕಬೀರ್ ಸಂತರ ಒಂದು ಸಂಪ್ರದಾಯ ಅಲ್ಲ ಟೀಕೆ ಮಾಡೋದು. ಇನ್ನೊಬ್ಬರು ಒಂದು ಪಂಥನ, ಇನ್ನೊಂದು ಒಂದು ಗುರು ಪರಂಪರೆನ ಟೀಕೆ ಮಾಡೋದು ಕಬೀರ ಸಂಪ್ರದಾಯ ಅಲ್ಲ. ಆತ ಆ ರೀತಿ ಟೀಕೆ ಮಾಡತಕ್ಕಂಥ ವ್ಯಕ್ತಿ ಗುರುನೂ ಅಲ್ಲ, ಸಂತರೂ ಅಲ್ಲ. ನೋಡಿ, ಗುರುನೂ ಅಲ್ಲ, ಸಂತರೂ ಅಲ್ಲ. ಈ ಒಂದು ಪುಸ್ತಕದಲ್ಲಿ ಸಹ ಅಭಿಲಾಷ್ ಸಾಹೇಬರು ಯಾರನ್ನೂ ಟೀಕೆ ಮಾಡಿಲ್ಲ. ಹೇಳಿದ್ದಾರೆ, ಅವನು ರಾಮನ ಪೂಜೆ ಮಾಡ್ತಾನೋ, ಕೃಷ್ಣನ ಪೂಜೆ ಮಾಡ್ತಾನೋ, ವೈರಾಗ್ಯದಿಂದ ಇರ್ತಾನ, ಒಳ್ಳೆ ನಡೆ ನುಡಿಗಳಿಂದ ಇರ್ತಾನ, ಆತನನ್ನು ಗೌರವಿಸಿ, ಅವನು ಕಾವಿದಾರಿ ಆಗಿರ್ಬೋದು, ವೇಷ ಒಂದು ಗುರುತಿಗೆ ಅಷ್ಟೇ, ಅವನು ಕಾವಿ ಹಾಕದೇ ಇರ್ಬೋದು, ಸಾಧಾರಣ ಮನುಷ್ಯನಂತೆ ಇರ್ಬೋದು, ವೇಷ ಹಾಕಬೇಕು ಅನ್ನೋದೇ ಇಲ್ಲ. ಆತನು ವೈರಾಗ್ಯದಿಂದ ಕೂಡಿ ಒಳ್ಳೆ ಗುಣಗಳಿಂದ ಇದ್ದರೆ ಆತನನ್ನು ಗೌರವಿಸಿ. ಮನುಷ್ಯನನ್ನ ನೋಡಿ ಗೌರವಿಸದೆ ನೀನು ಕಲ್ತಿಲ್ಲ, ಇನ್ಯಾವ ಸಂತ? ಹಾಗಾಗಿ ನಾವು ಅಸೂಯೆಯನ್ನು ಬಿಡಬೇಕು, ಅಸೂಯೆಯನ್ನು ಬಿಡಬೇಕು. ನೋಡಿ, ಇವೆಲ್ಲ ಮನಸ್ಸಿನಲ್ಲಿ ಧಾವಾಗ್ನಿಗಳು ಉರಿತಾ ಇದೆ. ಎಲ್ಲರ ಮನಸ್ಸಿನಲ್ಲಿ ಯಾವುದಾದ್ರೂ ಒಂದು ಉರಿತಾನೆ ಇರುತ್ತೆ. ಒಬ್ಬರೆಲ್ಲ ಅಸೂಯೆ ಇರುತ್ತೆ, ಒಬ್ರಿಗೆ ಬಯಕೆ ಇರುತ್ತೆ, ಒಬ್ಬರ ಲೋಭ ಇರುತ್ತೆ, ಒಬ್ಬರ ಭಯ ಇರುತ್ತೆ. ಎಲ್ಲವೂ ಒಬ್ಬರಲ್ಲೇ ಇದ್ಬಿಟ್ರೆ ಅವನು ಮನುಷ್ಯನ ಇದಕ್ಕೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇವೆಲ್ಲವೂ ಸಮಯಕ್ಕೆ ಅನುಗುಣವಾಗಿ, ಸಂದರ್ಭಕ್ಕೆ ಅನುಗುಣವಾಗಿ ಬರ್ತಾ ಇರುತ್ತೆ. ಎಲ್ಲ ಗುಣಗಳು, ಬಯಕೆ ಒಂದು ಸಮಯದಲ್ಲಿ ಬರುತ್ತೆ, ಲೋಭ ಒಂದು ಸಮಯದಲ್ಲಿ ಬರುತ್ತೆ, ಭಯ ಒಂದು ಸಮಯದಲ್ಲಿ ಬರುತ್ತೆ, ಅಸೂಯೆ ಒಂದು ಸಮಯದಲ್ಲಿ ಬರ್ತಿದೆ. ಒಮ್ಮೊಮ್ಮೆ 2-3 ಒಟ್ಟಿಗೆನೇ ಬರ್ಬೋದು ಮನಸ್ಸಿನಲ್ಲಿ. ಇವೆಲ್ಲ ಮನೋವಿಕಾರಗಳು. ಈ ಮನೋವಿಕಾರಗಳನ್ನು ನೀನು ಆರಿಸಿಕೊಳ್ಬೇಕು. ಭುಜಾವನ ಆರಿಸೋನು ಯಾರು? ಸದ್ಗುರು. ಅಂದರೆ ಸದ್ಗುರು ನಮ್ಮ ಮನಸ್ಸಿನ ಒಳಗಡೆ ಕೈ ಹಾಕಿ ಆರಿಸ್ತಾನ? ಇಲ್ಲ, ಸದ್ಗುರು ನಮಗೆ ಪ್ರೇರಣೆ ಕೊಡ್ತಾನೆ. ನೋಡಪ್ಪ, ಈ ರೀತಿಯ ಮನೋವಿಕಾರಗಳು ಇದ್ದಾವೆ,
ಅವುಗಳನ್ನು ನೀನು ಆರಿಸಿಕೊಳ್ಳಬೇಕು. ಅದು ಬೆಳೆಯೋದಕ್ಕೆ ಬಿಡಬೇಡ, ಅಭಿವೃದ್ಧಿ ಆಗೋದಕ್ಕೆ ಬಿಡಬೇಡ. ಅದನ್ನು ನೀನೇ ಮಾಡಬೇಕು, ಕರ್ತವ್ಯ. ಸದ್ಗುರು ಸೂಚನೆ ಕೊಡೋದು, ತಿಳಿಸೋದು, ಶಬ್ದಗಳ ಮೂಲಕ ತಿಳಿಸೋದು ಆತನ ಕೆಲಸ. ಆಮೇಲೆ ಸದ್ಗುರು ಅವರ ಒಂದು ಆದರ್ಶದ ಜೀವನವನ್ನು ನಾವು ತೆಗೆದುಕೊಂಡು ನಾವು ಪಾಲನೆ ಮಾಡಬೇಕು. ಆಗ ಮಾತ್ರ ಅವೆಲ್ಲ ಶಬ್ದಗಳನ್ನು ತೆಗೆದುಕೊಂಡು ಚಿಂತನೆ ಮಾಡ್ತಾ ಮಾಡ್ತಾ ಅವುಗಳನ್ನೆಲ್ಲ ನಾವು ಒಂದೊಂದೇ ಆರಿಸ್ಕೊಂಡು ಬರಬೇಕು. ಒಂದೊಂದೇ ಆರಿಸಿಕೊಂಡು ಬರಬೇಕು. ಈ ಧಾವಾಗ್ನಿ ಅಂದರೆ ಯಾವಾಗಲೂ ಉರಿತಾ ಇರ್ತಕ್ಕಂಥ ಧಾವಾಗ್ನಿ ಯಾವುದೇ ತೀರ್ಥಕ್ಷೇತ್ರಗಳಿಗೆ, ಯಾವುದೇ ಮಂದಿರ, ಮಸೀದಿ, ಗುರುದ್ವಾರ ಎಲ್ಲೋದ್ರೂ ಆರೋದಿಲ್ಲಪ್ಪ. ತಾತ್ಕಾಲಿಕ ಒಂದು ಶಮನ, ಶಾಂತಿ ಸಿಗ್ಬೋದು ಅಷ್ಟೇ. ಕುಂಭಮೇಳ ಆಯಿತು, ತಾತ್ಕಾಲಿಕ. ಅಲ್ಲಿಂದ ಬಂದಮೇಲೆ ಮತ್ತೆ ನಾವು ಸಂಸಾರದಲ್ಲಿ ಇಳಿದು ಬಿಡ್ತೀವಿ, ಪ್ರಪಂಚಕ್ಕೆ ಇಳಿದು ಬಿಡ್ತೀವಿ, ವ್ಯವಹಾರಗಳಲ್ಲಿ ಇಳಿದು ಬಿಡ್ತೀವಿ. ಮತ್ತೆ ಶುರುವಾಗ್ಬಿಡುತ್ತೆ ಧಾವಾಗ್ನಿ. ಯಾವ ಒಂದು ಧಾವಾಗ್ನಿ, ಅವುಗಳಿಂದ ತಾತ್ಕಾಲಿಕ ಶಮನ, ಅಲ್ಲಿರೋವರೆಗೂ ಅಷ್ಟೇ. ಅದೇ ರೀತಿ ಯಾವುದೇ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರೂ ಸಹ ತಾತ್ಕಾಲಿಕ ಶಮನ, ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಯಾವುದೂ ಸಹ ಶಮನ ಆಗೋದಿಲ್ಲ. ಮತ್ತು ಹಿಂದಿನವರೆಲ್ಲ ನಮಗೆ ತೋರಿಸ್ಕೊಟ್ಬಿಟ್ಟಿದ್ದಾರೆ ಪೂಜೆ ಪುನಸ್ಕಾರ ಇವೆಲ್ಲವೂ ಹೇಗೆ. ಒಂದು ಕತೆ ಮೂಲಕ ಅದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಒಬ್ಬ ರಾಜನ ಆ ಸ್ಥಾನದಲ್ಲಿ ಒಬ್ಬ ಮುಖ್ಯಮಂತ್ರಿ ದುಃಖ ಪಡ್ತಾ ಬರ್ತಾನೆ. ಆತನು ದುಃಖ ಪಡುವುದನ್ನು ನೋಡಿ ರಾಜನು ದುಃಖ ಪಡ್ತಾನೆ, ಅಳ್ತಾನೆ. ಹಾಗೆ ಅರಮನೆಗೆ ಹೋದ. ರಾಣಿ ಈತನನ್ನು ನೋಡಿಬಿಟ್ಟು ಆಕೆಯೂ ದುಃಖ ಪಡ್ತಾಳೆ. ಅಲ್ಲಿ ಒಬ್ಬ ಸೇವಕಿ, ಬುದ್ಧಿವಂತಳು, ಜ್ಞಾನಿ, ಅವಳು ಕೇಳ್ತಾಳೆ ರಾಣಿಯನ್ನ, ಯಾಕಮ್ಮ ಆಳ್ತಾ ಇದೆಯಾ? ಅವಳು ರಾಜನ್ ತೋರಿಸ್ತಾಳೆ. ಆಮೇಲೆ ರಾಣಿ ರಾಜನ್ ಕೇಳ್ತಾಳೆ, ಯಾಕೆ ಅಳ್ತಾ ಇದ್ದೀರಾ? ರಾಜ ಮಂತ್ರಿನ ತೋರಿಸ್ತಾನೆ. ಅವನು ಕೇಳ್ತಾನೆ, ಯಾಕೆ ಅಳ್ತಾ ಇದ್ಯಾ? ಮಂತ್ರಿ ಹೇಳ್ತಾನೆ, ನಮ್ಮ ಮನೆಗೆ ನನ್ನ ಹೆಂಡತಿ ಹೇಳ್ತಾ ಇದ್ದು. ಅವನು ಬಂದ, ಹೆಂಡತಿನ ಕೇಳಿದ, ಯಾಕೆ ಅಳ್ತಾ ಇದ್ಯಾ ಅಂತ. ನಮ್ಮ ಮನೆಗೆ ಬಟ್ಟೆ ಒಗೆದು ತಂದು ಕೊಡ್ತಾಳಲ್ಲ, ಅವಳು ಅಳ್ತಾ ಇದ್ದು ಅಂತ. ಆಮೇಲೆ ಅವಳು ಕರೆದ್ರು, ಎಲ್ಲರೂ ಅವಳು ಕೇಳಕ್ಕೆ ಹೋಗ್ತಾರೆ. ಅವಳು ಬಟ್ಟೆ ಒಗೆದು ಕೊಡೋಳು ಹೇಳ್ತಾಳು, ನಮ್ಮ ಮನೆಗೆ ವಜ್ರಸೇನ ಅಂತ ಕತ್ತೆ ಸತ್ತೋಯ್ತು, ಅದಕ್ಕೆ ಅಳ್ತಾ ಇದ್ದೀನಿ ನೋಡಿ, ಅದಕ್ಕೆ ಅಳ್ತಾ ಇದ್ದೀನಿ ನೋಡಿ. ಮೂಲನೇ ತಿಳ್ಕೊಳ್ಳಿಲ್ಲ. ಮಂತ್ರಿನೂ ಹೇಳ್ತಾ, ಮಂತ್ರಿ ಹೆಂಡತಿ ಹೇಳ್ತರು, ಮಂತ್ರಿ ಹೇಳ್ದ, ಅದು ನೋಡಿ ರಾಜ, ಅದು ನೋಡಿ ರಾಣಿ. ಮೂಲ ಏನಕ್ಕೆ ಕಾರಣ, ಅರ್ಥ ಏನು ಅಂತಂದರೆ, ಮೊನ್ನೆ ತರಂಗನಲ್ಲಿ ಬಂದಿದೆ, ಬೇಕಾದ್ರೆ ಓದ್ಬೋದು. ಇದೇ ರೀತಿಯಾಗಿ ನಾವು ಹಿಂದಿನವ್ರು ಮಾಡ್ಕೊಂಬಂದ್ರು ಅಂಥೇಳಿ ಭಕ್ತಿ ಭಾವಗಳನ್ನು ಮಾಡ್ಕೊಂಬಂದ್ಬಿಟ್ಟಿದ್ದೀವಿ. ವಿಚಾರ ತಿಳಿಲಿಲ್ಲ, ಸತ್ಯ ಅರಿಲಿಲ್ಲ. ಯಾವುದನ್ನು ಮಾಡಿದ್ರೆ ನಾವು ಈ ಹುಟ್ಟು ಸವಳ ಬಂಧನದಿಂದ ಬಿಡುಗಡೆ ಆಗ್ತೀವಿ ಅನ್ನೋದನ್ನು ತಿಳಿಲಿಲ್ಲ. ಮತ್ತೆ ಅವೆಲ್ಲ ಅವುಗಳು ಬಾಲ್ಯಾವಸ್ಥೆಯ ಭಕ್ತಿ. ಅವೆಲ್ಲ ಬಾಲ್ಯಾವಸ್ಥೆ ಅಂದರೆ ಮಕ್ಕಳು, ಸಣ್ಣ ಮಕ್ಕಳು, ಅವರಿಗೆ ಒಂದು ಭಕ್ತಿಯ ಮಾರ್ಗ ತೋರಿಸ್ಬೇಕು. ಆ ಭಕ್ತಿಯ ಮಾರ್ಗ ತೋರಿಸೋದಕ್ಕೆ ಸಲುವಾಗಿ
ಒಂದು ದೇವ್ರ ಮೂರ್ತಿನ ಇತ್ಯಾದಿ ಏನೋ ಸೃಷ್ಟಿ ಮಾಡಿದ್ರು, ತೋರಿಸಿಕೊಟ್ರು. ಆದರೆ ಪ್ರಪಂಚದಲ್ಲಿ ಎಲ್ಲ ವಿದ್ಯಾವಂತರು, ಪಂಡಿತರು ಇವರೆಲ್ಲರೂ ಸಹ ಅದೇ ಭಕ್ತಿನ ಅಭಿವೃದ್ಧಿ ಆದಮೇಲೂ, ತಮ್ಮ ಬುದ್ಧಿಶಕ್ತಿ ಇಂಪ್ರೂವ್ಮೆಂಟ್ ಆದಮೇಲೂ ವಿಚಾರ ಮಾಡದೆ ಮಾಡ್ತಾ ಇದ್ದಾರೆ. ವಿಚಾರ ಮಾಡದೆ ಮಾಡ್ತಾ ಇದ್ದಾರೆ. ನೀವು ಅದನ್ನು ಮಾಡಿದ್ರೂ ಸಹ ಅದು ಅದರ ಫಲನ ಅನುಭವಿಸೋದಕ್ಕೆ ನಾವು ಮುಂದಿನ ಜನ್ಮ ಪಡಿಲೇಬೇಕು. ಉದಾಹರಣೆಗೆ ನಮಗೆ ಇಷ್ಟವಾದ ದೇವರನ್ನು ನಾವು ಜಪ ಮಾಡಿದ್ವಿ, ರಾಮ ರಾಮ ಅಂತ, ಕೃಷ್ಣ ಕೃಷ್ಣ ಅಂತ, ಯಾವುದೋ ಒಂದು ನಮ್ಗೆ ಇಷ್ಟವಾದ ದೇವರು. ಪಾಪಕರ್ಮಗಳು ಸುಟ್ಟು ಹೋಗ್ತವೆ. ನಾನು ಇದನ್ನ ಹೇಳ್ಬೇಕಾದ್ರೆ ಅಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಹೇಳಿದ್ರು, ಪುಣ್ಯವಂತನಾಗಿ ಹುಟ್ಟಬಹುದಲ್ಲ. ಪುಣ್ಯವಂತನಂದ್ರೇನು? ಶ್ರೀಮಂತನಾಗೋ, ರಾಜನಾಗೋ, ಚಕ್ರವರ್ತಿಯಾಗೋ ಹುಟ್ಟಬಹುದಲ್ಲ. ಹೌದು ಸ್ವಾಮಿ, ಹುಟ್ಟುತ್ತಾರೆ, ಇಲ್ಲ ಅಂತ ಹೇಳಿಲ್ಲ. ಶ್ರೀಮಂತನಾಗಿ ಹುಟ್ಟಿದ ಮೇಲೆ ಅವನಿಗೂ ದೇಹ ಬೇಕಲ್ವಾ? ರಾಜನಾಗಿ ಹುಟ್ಟಿದ ಮೇಲೆ ಅವನಿಗೂ ದೇಹ ಬೇಕಲ್ವಾ? ಯಾರು ಏನೇ ಆಗಿ ಹುಟ್ಟಿದ್ರು ಸಹ, ಚಕ್ರವರ್ತಿಯಾಗಿ ಹುಟ್ಟಿದ್ರು ಸಹ ದೇಹ ಬೇಕು. ದೇಹಕ್ಕೆ ಏನೆಲ್ಲ ಅಂಗಗಳಿದ್ದಾವೆ, ಕಣ್ಣಿವೆ, ಕಿವಿ ಇದೆ, ಹೃದಯ ಇದೆ, ಏನೇನು ಹೆಸರಿಟ್ಟಿದ್ದಾರೆ ಇವತ್ತು ಡಾಕ್ಟ್ರುಗಳು, ಎಲ್ಲ ಅಂಗಗಳು ಇದ್ದಾವೆ. ಅವುಗಳು ಕಾಯಿಲೆ ಬೀಳದೆ ಇರ್ತವ? ಶ್ರೀಮಂತನಾಗಲಿ, ರಾಜನಾಗಲಿ, ಚಕ್ರವರ್ತಿ ಆಗಲಿ ಕಾಯಿಲೆ ಬೀಳದೆ ಇರ್ತವ ಅಂಗಗಳು? ಇಲ್ಲ, ಬಿದ್ದೇ ಬೀಳ್ತವೆ. ಬಿದ್ದಾಗ ನೋವು, ಆಗಲೇ ಹೇಳಿದ್ವಲ್ಲ, ಯಾತನೆ, ಆತನಿಗೂ ತಪ್ಪಿದ್ದಲ್ಲ. ವೈದ್ಯರ ಔಷಧಿ ಕೊಟ್ಟು ಶಮನ ಮಾಡಬಹುದು, ವಾಸಿ ಮಾಡಬಹುದು. ಪರ್ಮನೆಂಟ್ ಆಗಿ ವಾಸಿ ಮಾಡ್ತಾರಾ? ಇಲ್ಲ. ಯಾವುದು ಪರ್ಮನೆಂಟು? ವೃದ್ಧಾಪ್ಯನ ವಾಸಿ ಮಾಡ್ತಾರಾ? ಮರಣವನ್ನು ವಾಸಿ ಮಾಡ್ತಾರ ಅವರು? ಮರಣದಿಂದ ಬಿಡುಗಡೆ ಮಾಡ್ತಾರಾ? ಇಲ್ಲ. ಆ ನೋವನ್ನು ಕಡಿಮೆ ಮಾಡ್ತಾರೆ, ಇರೋವರೆಗೂ ಚೆನ್ನಾಗಿರ್ಬೋದಪ್ಪ. ಮರಣವನ್ನು ವಾಸಿ ಮಾಡತಕ್ಕಂಥ, ಗುಣಪಡಿಸುವತಕ್ಕಂಥ ವೈದ್ಯರು ಯಾರನ್ನ ಇದ್ದಾರ? ಯುಗಗಳಿಂದ ತೆಗೆದುಕೊಂಡ್ರು, ಲೆಕ್ಕ ಹಾಕ್ಕೊಂಡ್ರು ಯಾರೂ ಇಲ್ಲ. ಆಗ್ಲಿಂದನೂ ಹುಡ್ತಾ ಇದ್ದಾರೆ. ಸತ್ಯ ಹರಿಶ್ಚಂದ್ರ ತ್ರೇತಾಯುಗದಲ್ಲಿ ಹುಡ್ದ, ಕೃತಯುಗದಲ್ಲಿ ಹುಡ್ದ, ತ್ರೇತಾಯುಗದಲ್ಲಿ ರಾಮನು, ದಶರಥ, ದ್ವಾಪರಯುಗದಲ್ಲಿ ಕೃಷ್ಣ, ಕಲಿಯುಗದಲ್ಲಿ ಎಂತೆಂಥ ಮಹಾತ್ಮರು, ಕಬೀರ್ ಸಾಹೇಬ್ ಮೊದಲುಗೊಂಡು ರಾಮಕೃಷ್ಣ ಪರಮಹಂಸರು ಎಲ್ಲರೂ ಸಹ. ರಾಮಕೃಷ್ಣ ಪರಮಹಂಸರು ಸಹ ಅವರು ಗಂಟಲಿನ ಕ್ಯಾನ್ಸರಿಂದ ನರಳ್ತಾ ಇದ್ರು ಅಂತ ಓದಿದ್ದೀವಿ. ನರಳ್ತಾ ಇದ್ರು. ಒಂದು ಪ್ರಶ್ನೆ ಬಂದ್ಬಿಡ್ತು, ರಾಮಕೃಷ್ಣ ಪರಮಹಂಸರು ಕಾಳಿನ ಪೂಜೆ ಮಾಡ್ತಾ ಇದ್ರು, ಪ್ರತ್ಯಕ್ಷ ಆಗಿದ್ರು ಅಂತ. ಹೌದಾ? ನಾವು ನೋಡಿದ್ರಲ್ವ ಅದನ್ನೆಲ್ಲ? ನೋಡಿಲ್ಲ, ಬರೆದಿದ್ದಾರೆ, ಕೇಳಿದ್ದೀವಿ, ತಿಳಿದಿದ್ದೀವಿ. ನಮಗೂ ಸಹ ನಮ್ಮ ವ್ಯವಹಾರಗಳನ್ನು ದೀರ್ಘವಾಗಿ ಯೋಚನೆ ಮಾಡಿದಾಗ, ದೀರ್ಘವಾಗಿ ಮನಸ್ಸಿನ ಆಳಕ್ಕೆ ತೆಗೆದುಕೊಂಡು ಹೋದಾಗ ಸ್ವಪ್ನದಲ್ಲಿ ಅವೆಲ್ಲ ಬಂದು ಕಾಣ್ತವೆ. ಸ್ವಪ್ನದಲ್ಲಿ ಬಂದು ಕಾಣ್ತವೆ. ಸ್ವಪ್ನ ಬೀಳ್ತವೆ. ವ್ಯವಹಾರ ಮಾಡ್ತಾ ಇರೋ ಸ್ವಪ್ನ, ವಿಹಾರಕ್ಕೆ ಹೋಗಿರೋ ಹೆಂಡತಿ ಮಕ್ಕಳ ಜೊತೆ ವಿಹಾರಕ್ಕೆ ಹೋಗಿರೋ ಸ್ವಪ್ನ, ಯಾಕಂದರೆ ಅದನ್ನು ಮನಸ್ಸಿನಲ್ಲಿ ತುಂಬಿಕೊಂಡಿರ್ತೀವಿ. ಆ ರೀತಿ ಆಗಿರೋ ಸಾಧ್ಯತೆಗಳು ಇದ್ದಾವೆ. ಆ ರೀತಿಯಾಗಿರ್ತಕ್ಕಂಥ ಸಾಧ್ಯತೆಗಳು ಇದ್ದಾವೆ. ಮತ್ತು ಮುಂದುವರೆದು ರಾಮಕೃಷ್ಣ ಪರಮಹಂಸರು ಆತ್ಮಜ್ಞಾನದ ದೀಕ್ಷೆಯನ್ನು ಪಡ್ಕೊಂಡ್ರು. ಅದನ್ನು ಯಾರೂ ಹೆಚ್ಚಾಗಿ ಹೇಳೋದಿಲ್ಲ. ತೋತಾಪುರಿ ಅಂತೇಳಿ ಅವರ ಗುರುಗಳು, ಅವರು ಎಷ್ಟು ನಿಷ್ಠೆಯಿಂದ ಇದ್ದರು ಅಂದರೆ ರಾಮಕೃಷ್ಣ ಪರಮಹಂಸರು ತನ್ನ ಪತ್ನಿಯನ್ನೇ ದೇವತೆ ಅಂತೇಳಿ ಪೂಜೆ ಮಾಡಿಬಿಟ್ರು. ಅಷ್ಟು ವೈರಾಗ್ಯದಿಂದ ಇದ್ದರು. ಅವರಿಗೆ ಬೇಗ ಗ್ರಹಣ ಆಗೋಯ್ತು, ಆತ್ಮಜ್ಞಾನ ಬೇಗ ಗ್ರಹಣ ಆಗೋಯ್ತು. ಚೆನ್ನಾಗಿ ಅವರು ಅದು ಇಡಿಸ್ಬಿಡ್ತು, ಚೆನ್ನಾಗಿ ಅದನ್ನು ಸಾಧನೆ ಮಾಡಿಕೊಂಡ್ರು. ಆದರೆ ಸಂಸಾರದಲ್ಲಿರ್ತಕ್ಕಂಥ ನಮ್ಮಂಥ ಮನುಷ್ಯರಿಗೆ ಆಗಲೇ ಹೇಳ್ದಂಗೆ
ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲ ಇರ್ತವೆ, ಇಲ್ಲದೆ ಇರೋದಿಲ್ಲ, ಬಂದೇ ಬರುತ್ತೆ ಸಮಯ ಸಂದರ್ಭ. ಇದು ಧಾವಾಗ್ನಿ ಇದ್ದಂಗೆ, ಮನೋವಿಕಾರದ ಧಾವಾಗ್ನಿ ಉರಿತಾನೆ ಇರುತ್ತೆ. ಇದನ್ನು ಆರಿಸಿಕೊಳ್ಬೇಕಾದ್ರೆ ನಾವು ಸಾಧುಗಳ ಸಂಘ, ಸತ್ಸಂಗ ಇವುಗಳನ್ನು ಕೇಳಬೇಕು, ಸಂತರ ಹತ್ರ ಹೋಗ್ಬೇಕು, ಸತ್ಸಂಗ ಕೇಳಬೇಕು. ಅವ್ರು ಮಾತ್ರ ಯುಕ್ತಿನ ತಿಳಿಸ್ಕೊಡ್ತಾರೆ, ಉಪಾಯನ ತಿಳಿಸ್ಕೊಡ್ತಾರೆ, ಅದಕ್ಕೆ ಹೇಳ್ತಾರೆ ಆಗುಕೋ ಭುಜಾನೆ ವಾಲ ಸದ್ಗುರು ಹೈ. ಆರಿಸೋನು ಸದ್ಗುರು, ಪ್ರೇರಣೆ ಕೊಡ್ತಾನೆ. ನಿನಗೆ ಇದುವರೆಗೂ ಸಿಕ್ಕಿಲ್ಲಪ್ಪ, ಅದಕ್ಕೆ ನೀನು ಯುಗ ಯುಗಾಂತರಗಳಿಂದ ಹುಡ್ತಾ ಇದೆಯಾ, ಸಾಯ್ತಾ ಇದೆಯಾ. ಏನು ದೇಹ ಹುಡ್ತಾ ಇದೆ, ಸಾಯ್ತಾ ಇದೆ, ಆದರೆ ನಿನ್ನ ಚೈತನ್ಯ ಸತ್ಯನಾಮ ಅನ್ನೋ ಆ ಒಂದು ಆತ್ಮ ಅದು ಸಾಯಲಿಲ್ಲಪ್ಪ, ಅದು ಅವಿನಾಶಿ, ಅಜರನು, ಅಮರನು. ಆ ವಿಚಾರವನ್ನು ನಿನಗೆ ತಿಳಿಸ್ಕೊಡದೇ ಇರೋದ್ರಿಂದ, ಆಗಲೇ ಹೇಳಿದ್ವಲ್ಲ, ಬಾಲ್ಯಾವಸ್ಥೆಯ ಭಕ್ತಿಯನ್ನೇ ನಮಗೆ ತಿಳಿಸ್ಕೊಟ್ರು, ದೇವರ ಮೂಲ ಸ್ವರೂಪ ಏನು ಅನ್ನೋದು ನಮಗೆ ತಿಳಿಸ್ಕೊಡ್ಲಿಲ್ಲ. ಹಾಗಾಗಿನೇ ನಾವು ಹುಡ್ತಾ ಇದ್ದೀವಿ, ಸಾಯ್ತಾ ಇದ್ದೀವಿ, ದುಃಖಗಳನ್ನು ಅನುಭವಿಸ್ತಾ ಇದ್ದೀವಿ. ಏನೋ ಪುಣ್ಯವಶಾತ್ ಆಗಾಗ್ಗೆ ಮನುಷ್ಯ ಜನ್ಮ ಬಂದ್ಬಿಡುತ್ತೆ. ಈ ಮನುಷ್ಯ ಜನ್ಮದಲ್ಲಿ ಮಾತ್ರ ನಾವು ವಿಚಾರ ಮಾಡೋದಕ್ಕೆ ಸಾಧ್ಯ. ಬೇರೆ ಜನ್ಮಗಳಲ್ಲಿ ನಮಗೆ ಸಾಧ್ಯ ಇಲ್ಲ, ಆಗೋದಿಲ್ಲ. ಆ ಪ್ರಾಣಿಗಳಿಗೂ ಮನಸ್ಸಿದೆ, ಬುದ್ಧಿ ಇರುತ್ತೆ. ಅದು ಕೇವಲ ಆಹಾರ, ನಿದ್ರಾ, ಮೈಥುನ, ಭಯ. ಆಹಾರವನ್ನು ತೆಗೆದುಕೊಳ್ಳುತ್ತೆ, ಸ್ತ್ರೀ ಪುರುಷರ ಸಂಬಂಧ ಮಾಡುತ್ತೆ, ನಿದ್ರೆ ಮಾಡುತ್ತೆ, ಜೀವ ಭಯ. ಇಷ್ಟು ಮಾತ್ರ ಅವಕ್ಕೆ ತಿಳುವಳಿಕೆ. ಇನ್ನು ಸ್ವಲ್ಪ ಹೆಚ್ಚಿನದು ಅಂದರೆ ಈ ನಾಯಿಗೆ ಏನಾದರೂ ತಿಳಿಸ್ಕೊಟ್ಟಿರ್ತಾರೆ, ಆ ಕೆಲಸವನ್ನು ಅದು ಮಾಡುತ್ತೆ. ಅದಕ್ಕೂ ತರಬೇತಿ ಕೊಡ್ತಾರೆ, ಬಾಲ್ ತೊಗೊಂಬರೋದು, ಮತ್ತೊಂದು ಕೂತ್ಕೊಳ್ಳೋದು, ಎದೊಳ್ಳೋದು, ಸೆಲ್ಯೂಟ್ ಮಾಡೋದು, ಎಲ್ಲ ತಿಳಿಸ್ಕೊಟ್ಟಿರ್ತಾರೆ, ಅದನ್ನು ಮಾಡ್ತಾವೆ. ಬೇರೆ ಇಂಥ ಸತ್ಸಂಗ ಕೇಳೋದಕ್ಕೆ ಸಾಧ್ಯ ಆಗುತ್ತಾ? ಆಗೋದಿಲ್ಲ. ಸತ್ಯಾಸತ್ಯಗಳನ್ನು ವಿಮರ್ಶೆ ಮಾಡತಕ್ಕಂಥ ಒಂದು ಬುದ್ಧಿಶಕ್ತಿ ಇರೋದು ಮನುಷ್ಯನಲ್ಲಿ ಮಾತ್ರ, ಮನುಷ್ಯನಲ್ಲಿ ಮಾತ್ರ. ಅದನ್ನು ನೀನು ತಿಳಿಯುವಂತನಾಗು. ಯಾವುದೋ ಮನುಷ್ಯನಲ್ಲಿ ಇರತಕ್ಕಂಥ ಚೈತನ್ಯ, ಸತ್ಯನಾಮ ಎಂಬ ಸ್ವರೂಪ, ಅದನ್ನು ತಿಳಿಯುವಂತನಾಗು. ಅದಕ್ಕೆ ಇಲ್ಲಿ ಹೇಳ್ತಾರೆ, ನಿಮ್ಮ ಮನಸ್ಸನ್ನು ನಿಯಂತ್ರಿಸಿ. ಮನಸ್ಸು ಹಿಡಿಯೋದು ಕಷ್ಟ. ಅಭ್ಯಾಸ ಮಾಡ್ತಾ ಇದ್ರೆ, ಗುರು ಸ್ಮರಣೆ, ಗುರು ಹೇಳಿರ್ತಕ್ಕಂಥ ಮಂತ್ರ ಇವುಗಳನ್ನ ಪಠನೆ ಮಾಡ್ತಾ ಇದ್ರೆ ಮನಸ್ಸು ನಮ್ಮ ವಶಕ್ಕೆ ಬರುತ್ತೆ. ಆ ಮನಸ್ಸು ಹೇಗೆ ಅಂದರೆ ಅದು ವೇಗವಾಗಿ ಹೋಗತಕ್ಕಂಥದ್ದು. ಇಡೀ ಪ್ರಪಂಚದಲ್ಲಿ ಮನೋವೇಗಕ್ಕಿಂತ ವೇಗವಾಗಿ ಹೋಗುವಂಥ ವಸ್ತು ಯಾವುದೂ ಇಲ್ಲ. ಇಲ್ಲಿಂದ ಕಾಶಿಗೆ ಹೋಗ್ಬೇಕಾದ್ರೆ ವಿಮಾನದಲ್ಲಿ 3 ಅವರ್ ಬೇಕು, ರೈಲ್ನಲ್ಲಿ ಹೋಗ್ಬೇಕಾದ್ರೆ 48 ಗಂಟೆ ಬೇಕು. ಆದರೆ ಮನಸ್ಸು ಕಾಶಿಗೆ ಹೋಗ್ಬಿಟ್ಟಿರುತ್ತೆ. ಅದಕ್ಕೆ ಮನೋವೇಗ ಭಾಳ ಸ್ಪೀಡ್ ಅಂತ. ಇದನ್ನು ನಿಯಂತ್ರಿಸು ಮನಸ್ಸನ್ನು. ಯಾವಾಗ ನೀನು ಮನಸ್ಸನ್ನು ನಿಯಂತ್ರಿಸ್ತೀಯೋ, ನಿನ್ನಲ್ಲಿ ಉಂಟಾಗತಕ್ಕಂಥ ಮನೋವಿಕಾರಗಳನ್ನು ದೂರ ಮಾಡಿಕೊಂಡು ಮನಸ್ಸನ್ನು ನಿಯಂತ್ರಿಸ್ತೀಯೋ, ಅದು ನಿಮಗೆ ಶಾಶ್ವತವಾದ ಸಂತೋಷವನ್ನು ತರುತ್ತದೆ. ಶಾಶ್ವತವಾದ, ಅಲ್ಲಿ ನಾಶನೇ ಇಲ್ಲ ಆ ಸಂತೋಷಕ್ಕೆ. ನೋಡಿ, ಇನ್ನೆಲ್ಲ ಸಂತೋಷಗಳು ನಾಶ ಆಗ್ಬಿಡ್ತವೆ. ಬಾಲ್ಯದಲ್ಲಿ ಆಟ ಪಾಠದ ಸಂತೋಷ ಹೊರಟೋಯ್ತು, ಯೌವನದಲ್ಲಿದ್ದಂಥ ಸಂತೋಷ ಹೊರಟೋಯ್ತು,
ಹೀಗೆ ಪ್ರಪಂಚದಲ್ಲಿ ಉಂಟಾಗತಕ್ಕಂಥ ಎಲ್ಲ ಸಂತೋಷಗಳು ಕ್ರಮೇಣ ಕ್ರಮೇಣ ಅಂದರೆ ದಿನಗಳದೆಂಟಲ್ಲ ಸಂತೋಷ ಹೊರಟೋಗ್ಬಿಡುತ್ತೆ, ವೃದ್ಧಾಪ್ಯ ಬಂದ್ಬಿಡುತ್ತೆ, ವೃದ್ಧಾಪ್ಯನೂ ಹೊರಟೋಗುತ್ತೆ, ಕೊನೆಗೆ ಮರಣ. ಮರಣದ ನಂತರವೂ ಸಹ ನಮಗೆ ಸಂತೋಷವನ್ನು ಉಂಟು ಮಾಡೋದು ಯಾವುದು ಅಂದರೆ ನಮ್ಮೆಲ್ಲರ ಸ್ವರೂಪ. ಸ್ವರೂಪ ಅಂತಾರೆ, ಚೈತನ್ಯ ಅಂತಾರೆ, ನೀನು ಪಾರಕ್ ಸ್ವರೂಪನು ಅಂತಾರೆ. ಸದ್ಗುರು ಹನುಮಾನ್ ಸಾಹೇಬರು ಸತ್ಯನಾಮ ಅಂತ ಅಂದರು. ಸತ್ಯನಾಮ ಅಂದರೆ ಬೇರೆ ಯಾವುದೋ ವಸ್ತು ಅಲ್ಲ, ನಿನ್ನೆಲ್ಲ ಸ್ವರೂಪನಪ್ಪ. ಅದನ್ನು ಅದನ್ನು ತಿಳಿಬೇಕಾದ್ರೆ ನೀನು ಸಾಧು ಸಂತರ ಹತ್ರ ಸೇರಬೇಕು, ಸಾಧು ಸಂತರ ಹತ್ರ ಸತ್ಸಂಗವನ್ನು ಕೇಳಬೇಕು, ಸಂಶಯ ಬಂದಂಥದ್ದನ್ನು ಕೇಳಿ ನಿವಾರಣೆ ಮಾಡ್ಕೊಳ್ಬೇಕು. ಹೇಳ್ತಾರೆ ಪ್ರತಿಯೊಬ್ಬನ ಮನುಷ್ಯ ಆದೇಶ ಕೊಡ್ತಾರೆ ಕಬೀರ್ ಸಾಹೇಬರು. ಪ್ರತಿಯೊಬ್ಬ ಮನುಷ್ಯ ಹರಿ, ನಿನ್ನ ಮನಸ್ಸನ್ನು ಹರಿಯಲ್ಲಿ ತೊಡಗಿಸು. ಹರಿ ಅಂದರೆ ವಿಷ್ಣು ಅಂತ ಇಲ್ಲ ಇಲ್ಲಿ. ಹರಿ ಅಂದರೆ ನಮ್ಮ ದುಃಖಗಳನ್ನು ಹರಿಸತಕ್ಕಂಥವನಿಗೆ ಹರಿ. ಹರಿ ಅಂದರೆ ಪೇಪರ್ ಹರಿತೀವಲ್ಲ, ಹರಿ. ಹರಿದ್ಮೇಲೆ ಒಂದು ಮಾಡೋಕ್ಕಾಗತ್ತಾ ಅದನ್ನು? ಇಲ್ಲ. ಅದೇ ರೀತಿಯಾಗಿ ನಿನ್ನ ಚೈತನ್ಯ ಸ್ವರೂಪದಲ್ಲಿ ನಿನ್ನ ಮನಸ್ಸನ್ನು ಇಟ್ಟಿದ್ದೇ ಆದರೆ ನಿನ್ನ ಜನನ ಮರಣವನ್ನು ಹರಿಸುತ್ತಾನೆ. ಯಾರೋ? ನಮ್ಮ ಸ್ವರೂಪ, ನಮ್ಮ ಚೈತನ್ಯ. ಅದನ್ನು ತಿಳಿ, ಅದನ್ನು ನೀನು ಪಡಿಬೇಕು. ಅದನ್ನು ಪಡಿಬೇಕಾದ್ರೆ ಈ ಮನೋವಿಕಾರಗಳನ್ನೆಲ್ಲ ದೂರ ಮಾಡ್ಕೊಳ್ಬೇಕು. ಇವೆಲ್ಲ ಮನಸ್ಸಿನ ಕೊಳೆ, ಮಲಿನತೆ ಅಂತ ಹೇಳ್ತಾರೆ. ಮನಸ್ಸಿನ ಕೊಳೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲ ಏನೇನಿದೆಯೋ ಇವೆಲ್ಲ ಕೊಳೆನಪ್ಪ. ಇದು ತೊಳ್ಕೊಳ್ಬೇಕು. ನೀರಿಂದ ತೊಳೆದ್ರೆ ಹೊರಟೋಗ್ಬಿಡುತ್ತಾ? ಹೋಗಲ್ಲ. ಸತ್ಸಂಗ ಎಂಬ ಶಬ್ದಗಳನ್ನು ನೀನು, ಸತ್ಸಂಗದಲ್ಲಿ ಬರತಕ್ಕಂಥ ಶಬ್ದಗಳನ್ನು ನೀನು ಧಾರಣೆ ಮಾಡಿಕೊಂಡಾಗ ಆ ಕೊಳೆಗಳೆಲ್ಲ ಹೋಗ್ತವೆ. ಅವುಗಳ ಜಾಗದಲ್ಲಿ ಯಾವುದು ನಿಂತ್ಕೊಳ್ಳುತ್ತೆ? ಗುರುಗಳು ಹೇಳ್ದಂಗೆ ಧೈರ್ಯ, ಸಮಾಧಾನ, ಸಂತೋಷ, ವೈರಾಗ್ಯ ಇವೆಲ್ಲ ನಿಂತ್ಕೊಳ್ತವೆ. ವೈರಾಗ್ಯ ಅಂದರೆ ಪ್ರೇಮವನ್ನು ಕಳ್ಕೊಳ್ಳೋದು. ಅತಿಯಾದ ಪ್ರೇಮ ಇಟ್ಬಿಟ್ಟಿದ್ದೀವಿ ನಾವು ಪ್ರಪಂಚದ ಮೇಲೆ. ಅತಿಯಾದ ಪ್ರೇಮವನ್ನು ಇಟ್ಬಿಟ್ಟಿದ್ದೀವಿ. ರಾಗ ಅಂದರೆ ಅದೇ ಅತಿಯಾದ ಪ್ರೇಮ. ಮೋಹವನ್ನು ಇಟ್ಬಿಟ್ಟಿದ್ದೀವಿ. ಮಾಯೆ, ಅದು ಉದಾಹರಣೆ ಕತೆ, ನಾರದನ ಕತೆ ಹೇಳಿದ್ರು. ಮಾಯೆನ ನಾವೇ ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಅದು ಉದಾಹರಣೆ ಮೂಲಕ ತಿಳಿಸ್ತಾ ಇದ್ದಾರೆ. ಯಾರು ಸೃಷ್ಟಿ ಮಾಡಿದ್ದಲ್ಲ. ಕಬೀರ್ ಸಾಹೇಬರ ಪ್ರಕಾರ ಯಾರೂ ಸೃಷ್ಟಿ ಮಾಡಿದ್ದಲ್ಲ, ನಾವೇ ಸೃಷ್ಟಿ ಮಾಡ್ಕೊಂಡಿರೋದು. ನಾವೇ ಮನುಷ್ಯರೇ ಸೃಷ್ಟಿ ಮಾಡ್ಕೊಂಡಿರೋದು. ಹಾಗಾಗಿ ನಾವೇ ಅದನ್ನು ಬಗೆಹರಿಸ್ಕೊಳ್ಬೇಕು, ನಾವೇ ಅದನ್ನು ನಾವು ದೂರ ಇಡಬೇಕು, ನಾವೇ ಅದನ್ನು ದೂರ ಇಡಬೇಕು, ತ್ಯಾಗ ಮಾಡಬೇಕು. ಅದನ್ನು ಬೇರೆಯವ್ರು ಬಂದು, ಅಣ್ಣನೋ ತಮ್ಮನೋ ಹೆಂಡ್ತಿನೋ ಮಕ್ಕಳೋ ಯಾರು ಬಂದು ನಿನ್ನಿಂದ ಅದನ್ನು ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಮನಸ್ಸಿನಲ್ಲಿ ಉಂಟಾಗಿರ್ತಕ್ಕಂಥ ದಾವಾಗ್ನಿಯನ್ನು ನೀನೇ ಕೈಯಾರೆ ನೀನೇ ದೂರ ಮಾಡ್ಕೊಳ್ಬೇಕಪ್ಪ. ನಿನ್ನ ಮನಸ್ಸು ಹೇಳಿದಲ್ಲ, ಮನಸ್ಸನ್ನು ನಿಯಂತ್ರಣ ಮಾಡ್ಕೊಳ್ಬೇಕು. ಮನಸ್ಸನ್ನು ನಿಯಂತ್ರಣ ಮಾಡಿಕೊಂಡಾಗ ನಿಮ್ಮ ಮನಸ್ಸು ಶೀತಲವಾಗುತ್ತೆ, ತಣ್ಣಗೆ ಇರುತ್ತೆ. ಇನ್ನೊಂದು ಉದಾಹರಣೆ ಕೊಡ್ತಾರೆ. ಬೆಂಕಿ, ಉರಿತಾ ಇರೋ ಬೆಂಕಿಗೆ ತುಪ್ಪ, ಅನಿಲ ಏನಾದರೂ ಹಾಕಿದ್ರೆ ಜಾಸ್ತಿ ಉರಿಯುತ್ತೆ. ಅದನ್ನ ಆಡ್ಸೋಕೆ ಏನು ಮಾಡ್ತೀವಿ?
ನೀರು ಹಾಕ್ತೀವಿ. ಇಲ್ಲಿ ಉದಾಹರಣೆಗೆ ಏನು ಕೊಡ್ತಾರೆ ಅಂದರೆ, ಬಿಸಿ ನೀರನ್ನು ಹಾಕಿದ್ರೂ ಸಹ ಬೆಂಕಿ ಆರುತ್ತೆ. ನಾವು ಬಿಸಿ ಮಾಡಿರ್ತೀವಿ ಚೆನ್ನಾಗಿ ಮಳ್ಳೋ ನೀರನ್ನ ಮಳ್ತಾ ಇರಬೇಕು, ಆ ನೀರು ತೊಗೊಂಡೋಗಿ ಬೆಂಕಿಗೆ ಹಾಕಿದ್ರು ಅದು ಹಾರುತ್ತೆ. ಏನು ಅದು ಒಳಗಡೆ ಇರೋ ರಹಸ್ಯ ಏನು ಅಂದರೆ, ನೀರಿನಲ್ಲಿ ಯಾವಾಗಲೂ ಶೀತಲ ಗುಣ ಇರುತ್ತೆ, ತಣ್ಣನೆಯ ಗುಣ ಇರುತ್ತೆ, ಬೆಂಕಿಯನ್ನು ಆರಿಸತಕ್ಕಂಥ ಗುಣ ಇರುತ್ತೆ. ಬೆಂಕಿಯನ್ನು ಆರಿಸತಕ್ಕಂಥ ಗುಣ ಇರುತ್ತೆ. ಹಾಗಾಗಿ ನೀವು ನಿಮ್ಮ ಮನಸ್ಸನ್ನು ಶೀತಲವಾಗಿ ಹಾಗೆ ಇಟ್ಟುಕೊಳ್ಳಿ. ಆಗ ಈ ಮನೋವಿಕಾರಗಳು ಬಂದರೂ ಸಹ ಹಾರಿ ಹೋಗ್ತಾ ಇರ್ತವೆ. ಕಡು ಬಯಕೆ ಬೇಕು ಮನುಷ್ಯನಿಗೆ. ಏನು, ಊಟ ಮಾಡೋ ಬಯಕೆ, ತಿನ್ನೋ ಬಯಕೆ, ಕಡು ಬಯಕೆ ಅಂದರೆ ಅತಿಯಾಗಿ ತಿನ್ನೋ ಬಯಕೆ. ಅದನ್ನು ನಿಯಂತ್ರಣ ಮಾಡತಕ್ಕಂಥ ಒಂದು ಶಕ್ತಿನ ನಾವು ಬೆಳೆಸ್ಕೊಳ್ಬೇಕು. ಅದೇ ರೀತಿಯಾಗಿ ಲೋಭ, ಅದನ್ನು ನಿಯಂತ್ರಣ ಮಾಡಬೇಕು, ಮೋಹವನ್ನು ನಿಯಂತ್ರಣ ಮಾಡಬೇಕು. ಕ್ರಮೇಣ ಅವೇ ನಮ್ಮನ್ನು ಬಿಟ್ಟು ದೂರ ಹೋಗ್ತವೆ. ಆರಿಸಬೇಕು ಸಂಪೂರ್ಣವಾಗಿ. ಪ್ರಾರಂಭದಲ್ಲಿ ಒಂದೇ ದಿನಕ್ಕೆ ಎಲ್ಲವನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ, ಒಂದೇ ದಿನಕ್ಕೆ ಸ್ವರೂಪ ತಿಳಿಯೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಅಭ್ಯಾಸ ಮಾಡಬೇಕು, ಬಿಡೋದನ್ನು ಅಭ್ಯಾಸ ಮಾಡಬೇಕು, ಮನಸ್ಸನ್ನು ನಿಯಂತ್ರಣ ಮಾಡೋ ಅಭ್ಯಾಸ ಮಾಡಿಕೊಳ್ಬೇಕು. ಆಗ ನಿನ್ನ ಮನಸ್ಸು ಶೀತಲವಾಗುತ್ತೆ, ಅವುಗಳು ದೂರ ಆಗ್ತವೆ. ಅದನ್ನು ಯುಕ್ತಿಯನ್ನೆಲ್ಲ ಯಾರು ತಿಳಿಸ್ಕೊಡ್ತಾರೆ ಅಂದರೆ ಸದ್ಗುರು. ವಾಸನೆಗಳನ್ನು ದೂರ ಮಾಡ್ಕೊಳ್ಬೇಕು. ದೇಹ ವಾಸನೆ, ಲೌಕ ವಾಸನೆ, ಶಾಸ್ತ್ರ ವಾಸನೆ. ನಾವೆಲ್ಲ ಅಜಾಗರೂಕರಾಗಿದ್ದೀವಿ, ಜಾಗ್ರತೆಯಿಂದ ಇಲ್ಲ. ಇನ್ನೊಂದು ಉದಾಹರಣೆ ಕೊಡ್ತಾರೆ ಇಲ್ಲಿ. ಪಟ್ಟಣವನ್ನು ಕಾವಲು ಕಾಯತಕ್ಕಂಥ ಒಬ್ಬ ಕಾವಲುಗಾರ ನಿದ್ರೆ ಮಾಡ್ತಾ ಇರ್ತಾನೆ ರಾತ್ರಿ ವೇಳೆ. ಯಾರೋ ಬಂದು ಪಟ್ಟಣಕ್ಕೆ ಬೆಂಕಿ ಬಿದ್ದಿದೆ ಅಂದರೆ ಅವನು ಎಚ್ಚರಗೊಂಡು ಏನಾದರೂ ಮಾಡಬೇಕು, ಅದಕ್ಕೆ ಪರಿಹಾರ ಹುಡುಕಬೇಕು, ಆರಿಸೋದ್ರ ಬಗ್ಗೆ ನೋಡಬೇಕು. ಆದರೆ ಅವನು ಹೇಳ್ತಾನೆ, ಏನೂ ಆಗಿಲ್ಲ ಹೋಗು. ಹೇಳೋದಾಗೆ ಏನೂ ಆಗಿಲ್ಲ ಹೋಗು, ಚೆನ್ನಾಗಿದೆ. ನೋಡಿ, ಅಜಾಗರೂಕತೆ ಉದಾಹರಣೆ ಕೊಡ್ತಾರೆ. ನಾವು ಅಷ್ಟೇ, ಏನೂ ಆಗೋದಿಲ್ಲ ಬಿಡಿ, ಮುಂದಕ್ಕೆ ಮೇಲೆ ಕೈ ತೋರಿಸ್ಬಿಟ್ಟು ಎಲ್ಲ ಅವ್ನು ನಡೆಸ್ತಾವನೆ, ನಾವು ನಡಿಬೇಕಷ್ಟೇ, ನಮ್ಮ ಕೈನಿಂದ ಏನೂ ಆಗೋದಿಲ್ಲ ಅಂತೇಳಿ ಕೈನ ಮೇಲೆ ತೋರಿಸ್ತಾ ಇದ್ದೀವಿ. ಆದರೆ ವಾಸ್ತವ ಹಾಗಲ್ಲ. ನಾವು ಪ್ರಯತ್ನ ಪಟ್ಟರೇನೆ ದಾರಿ ಸವಿಯೋದು, ಒಂದು ಗುರಿ ಮುಟ್ಟಕ್ಕೆ ಆಗೋದು. ಇಲ್ಲಿ ಜಾದು ಮಾಡೋಕ್ಕಾಗೋದಿಲ್ಲ. ತಗೊಂಡೋಗಿ ಅಲ್ಲಿ ಕುಂಡ್ರಿಸ್ಬಿಡೋದಕ್ಕೆ, ತಿರುಪ್ತಿಗೆ ಹೋಗ್ಬೇಕು, ತಿರುಪ್ತಿಗೆ ಹೋಗಿ ತಗೊಂಡೋಗಿ ಬಿಟ್ಬಿಡ್ತಾನೆ ವೆಂಕಟೇಶ್ವರ ಸ್ವಾಮಿ. ನಾವು ಎಷ್ಟು ಕಷ್ಟಪಡ್ತೀವಿ ಅಲ್ಲೂರ, ಬುಕ್ ಮಾಡ್ಕೊಳ್ತೀವಿ ದರ್ಶನಕ್ಕೆ, ಟ್ರೈನ್ ಬುಕ್ ಮಾಡ್ಕೊಳ್ತೀವಿ, ಅಲ್ಲಿ ಮಲಗಕ್ಕೆ ಸ್ಥಳ ಇಲ್ಲಪ್ಪ, ರೂಮ್ ಬುಕ್ ಮಾಡ್ಕೊಳ್ತೀವಿ. ಇಷ್ಟೆಲ್ಲ ಮಾಡ್ಕೊಂಡು ರೈಲ್ ನಿಮ್ಮ ಮನೆ ಹತ್ರಕ್ಕೆ ಬರುತ್ತಾ, ನಮ್ಮ ಮನೆ ಹತ್ರಕ್ಕೆ ಬರುತ್ತಾ? ನಾವು ಆಟೋಲ್ಲಿ ಹೋಗ್ತೀವಿ, ಇಲ್ಲಿಂದ ಬಸ್ನಲ್ಲಿ ಹೋಗ್ತೀವಿ, ಅಲ್ಲಿಂದ ಅಲ್ಲಿಗೆ. ಹೀಗೆ ಗುರಿ ಮುಟ್ಟಬೇಕಾದ್ರೆ ನಾವು ಸಾಗಬೇಕು. ಯಾರೂ ಜಾದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಮೋಕ್ಷದ ವಿಚಾರದಲ್ಲೂ ಸಹ ಗುರು ಕೃಪೆ ಮಾಡಿ ನಮಗೆ ಆಶೀರ್ವಾದ ಮಾಡಿ ನಮ್ಮನ್ನು ಮುಂದಕ್ಕೆ ಕಳಿಸ್ತಾನೆ. ಹೋಗು, ನಾನಿದ್ದೀನಿ, ಇದರಂತೆ ನಡಿ, ನಾನು ಹೇಳ್ದಂಗೆ ನಡಿಬೇಕು ನೀನು ಅಷ್ಟೇ. ವಿರುದ್ಧವಾಗಿ ನಡೆದ್ರೆ ನಾನು ಏನು ಮಾಡಲಿಕ್ಕಾಗಲ್ಲ. ನಾನು ಹೇಳ್ದಂಗೆ ನಡಿಬೇಕು, ಆವಾಗ ನನ್ನ ಆಶೀರ್ವಾದ ಸದಾ ಇರುತ್ತೆ ನಿನಗೆ. ಅದಕ್ಕೆ ಹೇಳ್ತಾರೆ, ಹರಿ ಮುನಿದರೆ ಗುರು ಪರಿಹರಿಸುವನು. ಗುರಿ ಮುನಿದರೆ ಇಡೀ ಪ್ರಪಂಚದಲ್ಲಿ ಯಾರೂ ಪರಿಹರಿಸೋಕ್ಕೆ ಸಾಧ್ಯ ಇಲ್ಲ. ಯಾರು
ಪರಿಹರಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಗುರು ಭಕ್ತರಾಗಬೇಕು, ಸಂತರಾಗಬೇಕು, ಗುರು ಹೇಳಿದ ಮಾರ್ಗದಲ್ಲಿ ನಡಿಬೇಕು. ಏನಕ್ಕೆ ಅಂದರೆ ಆಗಲೇ ಹೇಳಿದಲ್ಲ, ಶಾಶ್ವತವಾದ ಪರ್ಮನೆಂಟ್ ಸುಖನ ನಾವು ಎಲ್ಲ ಅಪೇಕ್ಷೆ ಪಟ್ಟು ಎಲ್ಲ ಕಡೆ ಸುತ್ತುತ್ತಾ ಇದ್ದೀವಿ, ಹೊರಗಡೆ ಹುಡುಕ್ತಾ ಇದ್ದೀವಿ ಸುಖನ. ನಮ್ಮಲ್ಲೇ ಸುಖ ಇದೆ. ಪರಮಾತ್ಮನನ್ನು, ನಿಜವಾದ ಪರಮಾತ್ಮನನ್ನು ಹೊರಗಡೆ ಹುಡುಕ್ತಾ ಇದ್ದೀವಿ. ಆ ನಿಜವಾದ ಪರಮಾತ್ಮ ನಮ್ಮಲ್ಲೇ ಇದ್ದಾನೆ. ಅದ್ಯಾವುದು ಅಂದರೆ ನಮ್ಮೆಲ್ಲರ ಸ್ವರೂಪ, ನಮ್ಮೆಲ್ಲರ ಆತ್ಮ. ಅದನ್ನು ಜೀವ ಅಂತ ಕರೀತಾರೆ, ಸತ್ಯನಾಮ ಅಂತ ಕರೀತಾರೆ, ಹಲವಾರು ಹೆಸರಿನಿಂದ ಕರೀತಾರೆ, ಹಲವಾರು ಹೆಸರಿನಿಂದ ಕರೀತಾರೆ. ಅವರವರ ಸಂಪ್ರದಾಯ, ಮತ ಸಂಪ್ರದಾಯ. ಒಂದು ಬಾರಿ ಒಬ್ಬ ಗುರುವಿನಿಂದ ಆತ್ಮವಿಚಾರವನ್ನು ತಿಳಿದ ಬಳಿಕ ನೀನು ಬೇರೆ ಕಡೆ ಸತ್ಸಂಗವನ್ನು ಕೇಳು. ಅರೆ, ಮೊಟ್ಟ ಮೊದಲು ನಿನಗೆ ಆತ್ಮದಾರಿ ಮಾರ್ಗ ತಿಳಿಸಿದ್ನಲ್ಲ, ಆ ಗುರುನ ಯಾವತ್ತೂ ಮರಿಬೇಡ, ಬದಲಾವಣೆ ಮಾಡಬೇಡ. ಇದೇ ಗ್ರಂಥದಲ್ಲಿದೆ. ಬದಲಾವಣೆ ಮಾಡಿದವ್ರಿಗೆ ಅದು ಗುರುದ್ರೋಹ ಆಯಿತು. ಗುರುದ್ರೋಹ ಆದಮೇಲೆ ಏನೇ ಸಾಧನೆ ಮಾಡಿದ್ರು ಮುಂದಿನ ಜನ್ಮಕ್ಕೆ ಅವ್ರಿಗೆ ಮುಕ್ತಿ ಆಗೋದಿಲ್ಲ. ಅದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಗ್ರಂಥದಲ್ಲಿ. ಹಾಗಾಗಿ ನಮ್ಮ ನಿಲುವು ಪ್ರಪ್ರಥಮವಾಗಿ ಯಾರನ್ನ ಆಶ್ರಯಿಸಿದ್ವೋ, ದೃಢವಾದ ಸಂಕಲ್ಪದಿಂದ ಅವ್ರನ್ನ ನಾವು ಪಾಲನೆ ಮಾಡಬೇಕು. ಛತ್ತೀಸ್ಗಢ ಪ್ರಕಾಶ್ ಮುನಿ ನಾಮ್ ಸಾಹೇಬ್ರು ಹೇಳ್ತಾರೆ, ಸತ್ಸಂಗ ಯಾರೇ ಹೇಳಿ ಕೇಳು. ಸತ್ಸಂಗವನ್ನು ಯಾರೇ ಹೇಳಿ ಕೇಳುವಂತನಾಗು. ಸತ್ಯದ ಶಬ್ದಗಳನ್ನು ತೆಗೆದುಕೋ. ಒಂದು ಕತೆ ಹೇಳ್ತಾರ, ಎಲ್ಲ ಹೋಗ್ತೀವಿ ಸತ್ಸಂಗ ಅಂತ, ಕತೆ ಹೇಳ್ತಾರ, ಕೇಳು. ಕೇಳಿಬಿಟ್ಟು ಅದರಲ್ಲಿರ್ತಕ್ಕಂಥ ಸಾರವನ್ನು ತೆಗೆದುಕೋ. ಈ ಕತೆ ಹೇಳಿದ್ವಲ್ಲ, ಆ ಕತೆ ಸತ್ತೋಗಿದ್ದಕ್ಕೆ ಅದರಲ್ಲೇನು ನಮಗೆ ಗೊತ್ತೇ ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ ಯಾರು ಸತ್ರು ಅಂತ. ಅದೇ ರೀತಿ ನಾವು ಗೊತ್ತಿಲ್ಲದೆ ನಾವು ಭಕ್ತಿ ಭಾವಗಳಲ್ಲಿ ತೊಡಗಿಸಿಕೊಂಡಿದ್ದೀವಿ. ವಿಚಾರ ತಿಳಿದ ಮೇಲೆ, ಸತ್ಯದ ವಿಚಾರ ತಿಳಿದ ಮೇಲೆ ಅವುಗಳನ್ನೆಲ್ಲ ಬಿಟ್ಟರು ಏನು ನಷ್ಟ ಇಲ್ಲ. ವೈಯಕ್ತಿಕವಾಗಿ ಇದನ್ನು ಪಾಲನೆ ಮಾಡಬೇಕು. ಮನೆಯಲ್ಲೆಲ್ಲ ಕೆಲವರು ಬಿಡೋದಿಲ್ಲ. ಅವರಿಗೆ ಇಂಥ ಒಂದು ಪುಣ್ಯ ಸಂಸ್ಕಾರ ಇರೋದಿಲ್ಲ ಅಂತ ತಿಳ್ಕೊಳ್ಳಿ. ಸತ್ಯವಾದ ವಿಚಾರವನ್ನು ತಿಳಿಯತಕ್ಕಂಥ, ಆತ್ಮ ವಿಚಾರವನ್ನು ತಿಳಿಯತಕ್ಕಂಥ ಪುಣ್ಯ ಸಂಸ್ಕಾರ ಇಲ್ಲ. ಅವ್ರಿಗೆ ಇನ್ನೂ ಬಂದಿಲ್ಲ ಆ ಸಂಸ್ಕಾರ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಬರುತ್ತೆ, ಪ್ರಯತ್ನ ಪಡ್ತಾ ಇದ್ದಾರೆ. ಅದರಿಂದ ಇಲ್ಲಿ ಹೇಳ್ತಾರೆ, ನಾವು ಮಾಡತಕ್ಕಂಥ ಪೂಜೆ ಪುನಸ್ಕಾರಗಳು ತಾತ್ಕಾಲಿಕವಾಗಿ ನಮಗೆ ಸಂತೋಷವನ್ನು ಕೊಡ್ತವೆ. ತಾತ್ಕಾಲಿಕ ಸಂತೋಷ, ಶಾಶ್ವತವಾದ ಸಂತೋಷವನ್ನು ಕೊಡತಕ್ಕಂಥ ಪೂಜೆನಲ್ಲಿ ತೊಡಗಿಸಿಕೊಳ್ಳಿ. ಅದು ಯಾವುದು ಅಂದರೆ ಗುರು ಪೂಜೆ, ಸತ್ಯವನ್ನು ತಿಳಿಸಿಕೊಟ್ಟಕ್ಕಂಥ ಗುರುವಿನ ಪೂಜೆ. ಗುರುವಿನ ಪೂಜೆ, ಅವರು ತಿಳಿಸಿಕೊಟ್ಟಂಥ ಮಾರ್ಗದಲ್ಲಿ ನಡೆಯತಕ್ಕಂಥದ್ದು ಪೂಜೆ. ಇದನ್ನೆಲ್ಲ ಮಾಡಿದಾಗ ಖಂಡಿತವಾಗಿ ನಿನಗೆ ಆ ಹರಿಯನ್ನು ಜ್ಞಾನ ಸ್ವರೂಪ ಅರಿವಿಗೆ ಬರುತ್ತೆ, ಅನುಭವಕ್ಕೆ ಬರುತ್ತೆ. ಆ ಅನುಭವ ಆದಾಗ ನಿನಗೆ ಎಲ್ಲದರ ಅರಿವಾಗುತ್ತೆ. ಇವೆಲ್ಲ ಸುಳ್ಳು ಸತ್ಯ ಏನು ಅನ್ನೋದೆಲ್ಲದರ ಅರಿವಾಗುತ್ತೆ. ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ನಿನ್ನ ಸ್ವರೂಪ ಶಾಶ್ವತ. ಕೃಷ್ಣನು ಹೇಳಿದ್ದಾನೆ, ನಿನ್ನ ಆತ್ಮ, ಎಲ್ಲರ ಆತ್ಮ ಶಾಶ್ವತ. ನೀರಿನಲ್ಲಿ ಮುಳುಗಿಸೋಕ್ಕಾಗೋದಿಲ್ಲ, ಒದ್ದೆ ಆಗೋದಿಲ್ಲ, ಶಸ್ತ್ರದಿಂದ ಕತ್ತರಿಸೋಕ್ಕಾಗೋದಿಲ್ಲ.
ಬೆಂಕಿಯಿಂದ ಸುಡ್ಲಿಕ್ಕಾಗೋದಿಲ್ಲ. ಅಲ್ಲಿ ಉದಾಹರಣೆ ಕೊಡ್ತಾರೆ. ಪರಿಯಾ ಜರೈ ವಸ್ತು ನಿಜೈ ಬರೇ ಬಿಕಲ್ ರಾಮ ರಂಗ್ ತೇರ. ಒಂದು ಉದಾಹರಣೆ ಮೂಲಕ ತಿಳಿಸ್ತಾರೆ ಈ ವಚನ. ಎಲ್ಲ ರಹಸ್ಯ ಪದಗಳು. ಒಂದು ಮೂಟೆ, ಗಟರಿ ಅಂದರೆ ಮೂಟೆ. ಆ ಮೂಟೆನಲ್ಲಿ ಒಂದು ವಸ್ತುಗಳನ್ನು ನಾವು ಬಂಡಲ್ ಮಾಡಿ ಇಡ್ತೀವಲ್ವಾ, ಆ ಮೂಟೆನ ನಾವು ಬೆಂಕಿಗೆ ಹಾಕಿದ್ರೆ ಮೂಟೆ ಸುಟ್ಟೋಗುತ್ತೆ, ಅದರೊಳಗಿರೋ ವಸ್ತುಗಳು ಸುಟ್ಟೋಗುತ್ತೆ. ಹೇಳ್ತಾರೆ ಕಬೀರ್ ಸಾಹೇಬರು, ನಾನು ಹೇಳ್ತಾ ಇದ್ದೀನಿ, ಮೂಟೆ ಸುಟ್ಟೋದ್ರು ನಿನ್ನಲ್ಲಿರ್ತಕ್ಕಂಥ ವಸ್ತು, ಆ ಮೂಟೆ ಒಳಗಿರ್ತಕ್ಕಂಥ ವಸ್ತು ಸುಡೋದಿಲ್ಲಪ್ಪ. ನೋಡಿ, ಇದು ರಹಸ್ಯ. ಯಾವುದೋ ಈ ದೇಹ ಅನ್ನೋದೊಂದು ಮೂಟೆ. ಏನೇನಿದೆ ಇದರೊಳಗಡೆ? ಹೃದಯ ಇದೆ, ಕಿಡ್ನಿ ಇದೆ, ನರಗಳಿದ್ದಾವೆ. ಸ್ವಾಮಿ, ದಯಮಾಡಿ ಎಲ್ಲರೂ ಕೇಳಿಸ್ಕೊಳ್ಬೇಕು, ಮಾತನಾಡಬಾರ್ದು. ಈ ಮೂಟೆ ಒಳಗೆ ಎಷ್ಟೊಂದಿದೆ, ಎಲ್ಲ ಹೊರಟೋಗುತ್ತಲ್ವಲ್ಲ, ನಾಶ ಆಗುತ್ತೆ. ಕಿಡ್ನಿ ನಾಶ ಆಗುತ್ತೆ, ಹೃದಯ ನಾಶ ಆಗುತ್ತೆ, ಕೈ ಕಾಲು ಎಲ್ಲ ನಾಶ ಆಗ್ತವೆ. ಕೊನೆ ಒಂದು ದೇಹನೇ ಒಂದಿನ ಬಿದ್ದೋಗ್ಬಿಡುತ್ತೆ. ಆದರೆ ಇದಕ್ಕೆ ಚೈತನ್ಯವನ್ನು ಕೊಟ್ಟು ನಡೆಸ್ತಾ ಇರತಕ್ಕಂಥ ಒಂದು ಆತ್ಮಸ್ವರೂಪ ಇದೆಯಲ್ಲ, ನಮ್ಮ ನಿಮ್ಮೆಲ್ಲರ ಸ್ವರೂಪ ಪ್ರತಿಯೊಬ್ಬರಲ್ಲೂ ಇದೆ. ಅದನ್ನು ಹರಿ ಅಂತ ಕರೀತಾರೆ, ರಾಮ ಅಂತ ಕರೀತಾರೆ, ಈಶ್ವರ ಅಂತ ಕರೀತಾರೆ. ಅನೇಕ ಮಹಾತ್ಮರು ಅವರವರ ಭಾವಕ್ಕೆ ತಕ್ಕ ಹಾಗೆ ಕರೀತಾರೆ. ಅದು ನಾಶ ಆಗೋದಿಲ್ಲಪ್ಪ. ಆ ನಮ್ಮೆಲ್ಲರ ಸ್ವರೂಪ, ನಮ್ಮ ನಿಮ್ಮೆಲ್ಲರ ಸ್ವರೂಪ ಪ್ರತ್ಯೇಕವಾಗಿ ಬೇರೆ ಬೇರೆಯಾಗಿದೆ. ಅದು ಯಾವತ್ತಿಗೂ ನಾಶ ಆಗೋದಿಲ್ಲ. ಅದನ್ನೇ ಕೃಷ್ಣ ಹೇಳಿರೋದು. ಸುಡೋದಿಲ್ಲ. ಸುಡೋಕ್ಕೇನು ವಸ್ತುನ? ಅದು ಕೈ ಸಿಗುತ್ತಾ? ಕಣ್ಣಿಗೆ ಕಾಣುತ್ತಾ? ಸಾಮಾನ್ಯವಾಗಿ ನಾವು ಯೋಚನೆ ಮಾಡೋದಾದ್ರೆ ನಮ್ಮ ಬುದ್ಧಿ ನಮ್ಮ ಕೈಗೆ ಸಿಗೋದಿಲ್ಲ, ನಮ್ಮ ಮನಸ್ಸು ನಮ್ಮ ಕೈಗೆ ಸಿಗೋದಿಲ್ಲ ಅಲ್ವಾ? ಇನ್ನು ಈ ಮನಸ್ಸನ್ನು, ಬುದ್ಧಿಯನ್ನು, ಚಿತ್ತವನ್ನು ಅರಿತಾ ಇರತಕ್ಕಂಥ ನಮ್ಮೆಲ್ಲರ ಸ್ವರೂಪ ಅರಿವು ಅಂತ ಹೇಳ್ತಾರೆ ಕನ್ನಡದಾಗೆ. ಆತ್ಮ ಅಂತ ಸಂಸ್ಕೃತ ಪದ, ನಾನು ಅನ್ನೋದು ಕನ್ನಡ, ಚೈತನ್ಯ ಅಂತ ಕರೀತಾರೆ, ಜೀವ ಅಂತ ಕರೀತಾರೆ, ಸತ್ಯನಾಮ ಅಂತ ಕರೀತಾರೆ. ಇದು ಸುಡೋದಿಲ್ಲಪ್ಪ, ಸುಡೋದಿಲ್ಲ. ಅದರ ಅನುಭವ ಆಗಬೇಕಾದ್ರೆ, ಸ್ವತಃ ನಿಮಗೆ ಅನುಭವ ಆಗಬೇಕಾದ್ರೆ, ನೀನು ಇಂಥ ವಿಚಾರವನ್ನು ತಿಳಿದಿರತಕ್ಕಂಥ, ಸದಾಚರಣೆ, ಒಳ್ಳೆ ಆಚರಣೆಯಲ್ಲಿರ್ತಕ್ಕಂಥ ಗುರುವಿನ ಬಳಿಗೆ ಹೋಗಬೇಕು. ಅಂಥ ಗುರುಗಳಾದ ಸದ್ಗುರು ಶ್ರೀ ಹನುಮಾನ್ ಸಾಹೇಬರು ಈ ವಿಚಾರ ಎಲ್ಲರಿಗೂ ತಲುಪಲಿ, ಪಾರಕಿ ವಿಚಾರ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಆಶ್ರಮವನ್ನು ಮಾಡಿದ್ರು. ಬೇರೆ ಬೇರೆ ಕಡೆ ಬೇರೆ ಬೇರೆ ಆಶ್ರಮ ಇದೆ, ಇಲ್ಲ ಅಂತೇಳಿಲ್ಲ. ಕಬೀರ ಆಶ್ರಮಗಳೇ ಬೇರೆ ಬೇರೆ ಕಡೆ ಇದೆ. ಎಲ್ಲನ ಸತ್ಸಂಗ ಕೇಳಿ, ಸತ್ಯವನ್ನು ತಿಳ್ಕೊಳ್ಳಿ. ನಿಮ್ಮ ನಿಲುವು ನಿಮ್ಮ ಗುರುವಿಗೆ, ಪ್ರಪ್ರಥಮ ಗುರುವಿಗೆ ಇರಬೇಕು. ಸತ್ಸಂಗ ಮಾತ್ರ ನೀವು ಕೇಳಿ, ಎಲ್ಲನ ಹೋಗಿ ಕೇಳಿ, ಬೇಡ ಅಂದಿಲ್ಲ. ಅದನ್ನು ಬೆಂಗಳೂರು ನಗರಕ್ಕೆ ಪರಿಚಯ ಮಾಡಿಸಲು ಅಲ್ಲೊಂದು ಆಶ್ರಮ, ಇಲ್ಲೊಂದು ಆಶ್ರಮ, ಇಲ್ಲೊಂದು ಆಶ್ರಮ, ಹೀಗೆ ಇದ್ದಾವೆ. ಯಾಕೆ? ಲೋಕ ಕಲ್ಯಾಣವಾಗಲಿ ಅಂತೇಳಿ. ಲೋಕದಲ್ಲಿರ್ತಕ್ಕಂಥವರು ಮನುಷ್ಯರಲ್ಲೂ ಉದ್ಧಾರ ಆಗಲಿ, ಬಿಡುಗಡೆಯಾಗಲಿ, ಬಂಧನದಿಂದ ಬಿಡುಗಡೆಯಾಗಲಿ, ಆ ದಾವಾಗ್ನಿ ಎಂಬ ಮನೋವಿಕಾರಗಳನ್ನು ಆರಿಸಿಕೊಳ್ಳಲಿ ಅಂಥೇಳಿ ಆಶ್ರಮ ಮಾಡಿ ನಮಗೆ ಬಿಟ್ಟು ಹೋಗಿದ್ದಾರೆ. ಈಗಿನ ಜನತೆಗೆ, ಮುಂದಿನ ಜನತೆಗೆ, ಮುಂದಿನ ಪೀಳಿಗೆಗೆ. ಅದರಿಂದಲೇ ಪ್ರತಿ ಒಂದು ತಿಂಗಳು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಸೇವಾಕರ್ತರುಗಳು ಸೇರಿ ಪಾಲ್ಗೊಂಡು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದನ್ನು ನಾವು ಸಹ ಇದರಲ್ಲಿ ಭಾಗವಹಿಸಿ ಸೇವಾಕರ್ತರಾಗೋಣ, ಸೇವಾಕರ್ತರಾಗೋಣ. ತನು ಮನ ಧನಗಳಿಂದ
ಸೇವೆ ಮಾಡೋ ಒಂದು ಬುದ್ಧಿಯನ್ನು ಬೆಳೆಸ್ಕೊಳ್ಳೋಣ. ಒಂದು ವಿಚಾರ ಇಲ್ಲಿ ಹೇಳಬೇಕು ಅಂತ ಅಂದರೆ, ಯಾರು ಮುಜುಗರಕ್ಕೆ ಹೋಗಬೇಡಿ. ದಕ್ಷಿಣೆ ಕೊಡೋ ವಿಚಾರದಲ್ಲಿ ಯಾರಿಗೆ ಆಗೋದಿಲ್ವಾ ಬಂದು ಸತ್ಸಂಗ ಕೇಳಿ. ಹೋಗಪ್ಪ ಅಲ್ಲೋದ್ಮೇಲೆ ಕೊಡಬೇಕು ಅಂತ ಹೇಳ್ತಾರೆ, ಹೆಂಗಪ್ಪ ನಾವು ಅಂತ ಮುಜುಗರಕ್ಕೊಳಗಬೇಡಿ. ಶಕ್ತಿ ಇದ್ದವರು ಕೊಡುವಂತರಾಗಿ, ಶಕ್ತಿ ಇಲ್ಲದವರು ಸತ್ಸಂಗ ಕೇಳಿ, ಪ್ರಸಾದ ಸ್ವೀಕರಿಸಿ. ಬಂದಗಿ ಮಾಡ್ಕೊಳ್ಳಿ. ಕೆಲವರಿಗೆ ಮುಜುಗರ, ನಮಸ್ಕಾರ ಮಾಡ್ಕೊಳ್ಳೋಕ್ಕೆ ಬಂದಗಿ ನಮಸ್ಕಾರ ಮಾಡಿ, ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋಕ್ಕೆ ಮುಜುಗರ, ಅದೂ ಬೇಡ, ಬಂದಗಿ ಮಾಡ್ಕೊಳ್ಳಿ. ನನಗೆ ಕೈನಲ್ಲಿ ಏನೂ ಕೊಡೋಕ್ಕಾಗೋದಿಲ್ಲ ಅಂತ ಮುಜುಗರ ಪಟ್ಟು ಬರದೇ ಇರಬೇಡಿ. ಸತ್ಸಂಗಕ್ಕೆ ಬನ್ನಿ, ಸತ್ಸಂಗವನ್ನು ಕೇಳಿ, ನಿಮ್ಮ ಸ್ವರೂಪವನ್ನು ತಿಳಿಯಿರಿ, ಸತ್ಯವನ್ನು ಅರಿಯಿರಿ, ಸತ್ಯದ ಮಾರ್ಗದಲ್ಲಿ ನಡೆಯಿರಿ ಅಂದ ಅವಕಾಶವನ್ನು ಹನುಮಾನ್ ಸಾಹೇಬರು ಅವರ ಒಂದು ತಂಡ ಏನಿತ್ತು ಆಗ, ಒಂದು ಭಕ್ತರ ತಂಡ ಇರ್ಬೋದು, ಟ್ರಸ್ಟಿಗಳ ತಂಡ ಇರ್ಬೋದು, ಎಲ್ಲ ಮಾಡಿ ಬಿಟ್ಟೋಗಿದ್ದಾರೆ. ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿ ನಾವೆಲ್ಲರೂ ಸಹ ಮುಕ್ತರಾಗೋಣ. ಯಾವುದರ ಹುಟ್ಟು ಸಾಳು ಬಂಧನದಿಂದ ಮುಕ್ತರಾಗೋಣ. ಹುಟ್ಟಿದ್ರೇ ದುಃಖ, ಹುಟ್ಟದೇ ಇದ್ರೆ ದುಃಖ ಇಲ್ಲಿ. ಹುಟ್ಟುವುದನ್ನು ತಪ್ಪಿಸಿಕೊಳ್ಳೋಣ ಅಂತ ಹೇಳ್ತಾ, ಆ ಒಂದು ಅವಕಾಶವನ್ನು ಕಬೀರ್ ಸಾಹೇಬರು, ಸದ್ಗುರು ಹನುಮಾನ್ ಸಾಹೇಬರು, ಇನ್ನಿತರೆ ಯಾರ್ಯಾರು ಮಹಾತ್ಮರು ಕಬೀರ್ ಪರಂಪರೆಯಲ್ಲಿ ನಡೆದು ಬಂದರೋ ಅಂಥ ಎಲ್ಲ ಮಹಾತ್ಮರು ನಮಗೆ ಆಶೀರ್ವಾದ ಮಾಡಲಿ. ಅವರ ಆಶೀರ್ವಾದವನ್ನು ನಾವು ಪಡೆಯುವಂತರಾಗೋಣ ಅಂತ ಹೇಳ್ತಾ, ಇಲ್ಲಿಗೆ ನನ್ನ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮುಂದಿನ ಒಂದು ಸತ್ಸಂಗ ಕಾರ್ಯಕ್ರಮವನ್ನು ಮಹಂತ ಜಗನ್ನಾಥ್ ಸಾಹೇಬರು ನಡೆಸ್ಕೊಡ್ಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ತಾ, बोलिए श्री सतनाम आदि कबीर साहेब की, सतगुरु श्री हनुमान साहेब की, गुरु माता जी की, सर्व संत महंत की. ಈ ಚೇನ್ ಮೇಲೆ ಹತ್ರ ವಾಯ್ಸ್ ಬರಲ್ಲಂತೆ. ಬಂಧು ಕರುಣಾ ಸಿಂಧು ವಿರಾಗ ಮೂರ್ತಿ ಬಾಲ ಬ್ರಹ್ಮಚಾರಿ ಜಿತೇಂದ್ರಿಯ ಪ್ರಾತಸ್ಮರಣೀಯ ಅಖಿಲ ವಿಶ್ವಬಂಧು ಶಿರೋಮಣಿ ಕರುಣಾಸಾಗರ ಕಲ್ಯಾಣದಾತ ಶ್ರೀ ಕಬೀರ ಕೃಪಾಲ ಹೃದಯ ಸುಮನ್ ಕೋತ್ತಕರ್ अर्पणयः जयमाला भवभञ्जन दुःखगञ्जन अमरकरण शरीरं मादियुगादीयापहो अदल कवि सत्यनाम सत्यसुकृत आदि अदलि अजर अचिन्त्य पुरुष मुनीन्द्र करुणामये सुरत जोग संतायन धनि धर्मदास चूड़ामणि नाम मुक्तामणि नाम सुदर्शन नाम कुलपति नाम प्रमोद गुरुबाला पीर केवल नाम अमोल नाम सुरत्सन्नेहि नाम अक्क नाम पाक नाम प्रकट नाम धीरज नाम उग्र नाम दया नाम पंश्रेयजूर ब्रह्ममुनि नाम साहेब पंश्रेयजूर प्रकाशमुनि नाम साहेब पंश्रेयजूर उदित नाम साहेब पंश्रेयजूर मुकुंदमणि नाम साहेब पंश्रेयजूर अर्धनाम साहेब परम पूज्य धर्माधिकारी साहेब की दया, चार गुरु वंश बैरिस की दया, सब संत महंत की दया सोलिकते. ಒಮ್ಮೆ ಜೋರಾಗಿ ಸದ್ಗುರುನ ಜೈಕಾರದೊಂದಿಗೆ बोलिए श्री सद्गुरु कबीर साहेब की ಜೈಕಾರ ಹಾಕೋದು ಏನಾದರೆ ಆ ಚೈತನ್ಯನ ಎಬ್ಸೋದು. ಮನಸ್ಸು ಮಲ್ಕೊಂಡಿದ್ದಾಗ ನಮಗೇನು ಗೊತ್ತಾಗಲ್ಲ. ನಾವು ನಿದ್ರಾವಸ್ಥೆನಲ್ಲಿ ಏನು ಕಳ್ಳ ಬಂದು ಏನು ಕದ್ರೂ ಕೂಡ ನಮಗೆ ಗೊತ್ತಾಗಲ್ಲ. ಹಾಗೇನೆ ಮಾಯ ಯಾಮಾರಿಸ್ತಾ ಇರ್ತಾನೆ. ಯಮ ಅಂದರೆ ಯಥಾರ್ಥ ಮತ್ತು ಮಾಯ ಅಂದರೆ ಗೋಚರವಾಗಿದೆ, ನಮಗೆ ಗೋಚರವಾಗಲ್ಲ, ಅದು ಮಾಯ. ಯಾಮಾರಿಸ್ತಾ ಇರ್ತಾನೆ. ನಾನು ಕೆಲವು ಸಂದರ್ಭದಲ್ಲಿ ಹೇಳ್ತಾ ಇರ್ತೀನಿ,
ಯಮ ಎಲ್ಲಿದ್ದಾನೆ ಹಿಂದೆನೇ ಇರ್ತಾನೆ, ಬೆನ್ನಿಂದನೇ ಇರ್ತಾನೆ. ಸಾವು ಅನ್ನೋದು ಯಾವ ಕ್ಷಣದಲ್ಲಾದರೂ ಬರ್ಬೋದು. ನಾವೇನು ಅಂದ್ಕೊಂಡ್ಬಿಟ್ಟಿದ್ದೀವಿ, ನಾವು ಶಾಶ್ವತ ಅಂತ ಅಂದ್ಕೊಳ್ತಾ ಇದ್ದೀವಿ. ಮನಸ್ಸು ಹೇಳ್ತಾ ಇರುತ್ತೆ ಶಾಶ್ವತ 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 ಅನ್ನೋದು ಇಲ್ವಾ ಮನಸ್ಸು? ಶಾಶ್ವತ 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 ಅಂಥೇಳಿ ನಾಳಿನ ಚಿಂತೆಗಳನ್ನ ಮಾಡ್ತಾ ಹೋಗ್ತೀವಿ. ಅದಕ್ಕೆ ಕಬೀರ್ ಸಾಹೇಬ್ರು ಹೇಳ್ತಾರೆ, ಕಾಲ್ ಕರೇಸೋ ಆಜ್ ಕರೇಸೋ ಅಬ್ ಚಣಮೆ ಪ್ರಳಿ ಹೋ ಈಗ ಬೌರಿನ ಅವ್ರಿಗೆ ತಪ್ಪು. ನಾಳೆ ಮಾಡಬೇಕು ಅಂತಕ್ಕಂಥ ಕಾರ್ಯ ಇವತ್ತು ಮಾಡು. ಯಾವುದು ಒಳ್ಳೆ ಕಾರ್ಯಗಳು ನಾಳೆ ಮಾಡೋಣ ಕೂಡ ಅದೇನು ಅಂತ ಹೇಳ್ತಾರೆ. ಕಾಲ್ ಕರೇಸೋ ಆಜ್ ಕರೇಸೋ ಅಬ್ ಚಣಮೆ ಪ್ರಳಿ ಹೋ ಈಗ ಬೌರಿನ ಅವ್ರಿಗೆ ತಪ್ಪು. ಗುರುನ ಭೇಟಿ ಮಾಡಬೇಕು ಅಂದರೆ ನಾಳೆ ಮಾಡೋಣ, ನಾಳಿದ್ದು ಮಾಡೋಣ, ಆಚೆ ನಾಳಿದ್ದು ಮಾಡೋಣ, ಹೊರ ವರ್ಷ ಮಾಡೋಣ ಬೇಡ. ನಾಳೆ ಭೇಟಿ ಮಾಡೋದು ಹಿಂದೆ ಮಾಡು, ಈಗ ಮಾಡೋದು ಕ್ಷಣದಲ್ಲೇ ಮಾಡ್ತಾ ಹೋಗು. ಕ್ಷಣದಲ್ಲಿ ಆಗುತ್ತೋ ಗೊತ್ತಿಲ್ಲ ಯಾರಿಗೂ. ಯಾಕೆಂದರೆ ಸಾವು ಅನ್ನೋದು ಹಿಂದೆನೇ ಇದೆ. ನಾವು ಮಾತಾಡಲ್ವಾ? ನಿನ್ನೆ ಎಷ್ಟು ಚೆನ್ನಾಗಿದ್ದ, ಇವತ್ತು ಆಸ್ಪತ್ರೆಗೆ ಸೇರಿಸ್ಬಿಟ್ಟಿದ್ದಾರೆ. ಅಥವಾ ಮನೆಯಲ್ಲಿ ವಾಕಿಂಗ್ ಹೋಗಿ ಬಂದು ಮನೆಯಲ್ಲೇ ಕೂರ್ಸ್ಬಿಟ್ಟು ಸತ್ರು. ಅದಕ್ಕೆ ವಯೋಮಿತಿ ಏನಾದರೂ ಇದೆಯಾ ಸಾವಿಗೆ? ವಯೋಮಿತಿ ಅಂತಕ್ಕಂಥದ್ದು ಇಲ್ಲ ಸಾವಿಗೆ. ಯಾಕೆ ಗೊತ್ತಿಲ್ಲ ಯಾರು. ಹುಟ್ಟಿದ ಮಗು ಸತ್ತಿದೆ ಅಂತಾರೆ. 2 ವರ್ಷದ ಮಗು, 3 ವರ್ಷದ, 4 ವರ್ಷ, ಯಾವಾಗ ಬೇಕಾದರೂ ಬರ್ಬೋದು ಸಾವಿಗೆ. ಸಾವು ಯಾವಾಗ ಯಾವ ಕ್ಷಣದಲ್ಲಿ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಕಾಲ್ ಕರೇಸೋ ಆಜ್ ಕರೇಸೋ ಅಬ್ ಕ್ಷಣಮೆ ಪ್ರಳಿ ಹೋಗ ಮೌಲಿಕ. ಗುರುಗಳು ಬೇಕು. ಗುರುನ್ ಮಾಡು ಕಬೀರ್ ಹೇಳ್ತಾರೆ. ಗುರು ಮಾಡು. ಯಾಕೆ ಗುರು ಮಾಡಬೇಕು? ಗುರು ಸಮಾನ ದಾತಾ ನಹಿ ಯಾಚಕ ಶಿಷ್ಯ ಸಮಾನ. ಗುರು ಸಮಾನ ದಾತಾ ನಹಿ. ಗುರು ಕೊಡ್ತಾ ಹೋಗ್ತಾನೆ ಜ್ಞಾನನ. ಯಾವ ಜ್ಞಾನ ಕೊಡ್ತಾ ಹೋಗ್ತಾನೆ? ಒಳ್ಳೆ ಜ್ಞಾನನ ಕೊಡ್ತಾ ಹೋಗ್ತಾನೆ. ಶಿಷ್ಯ ಅಷ್ಟು ಪ್ರಶ್ನೆಗಳು ಇಟ್ಕೊಂಡಿದ್ರೆ ಶಿಷ್ಯನಿಗೆ ಅಷ್ಟು ಉದ್ಧಾರ ಆಗ್ತಕ್ಕಂಥ ಒಂದು ಸಾಮರ್ಥ್ಯ ಸಿಗುತ್ತೆ. ಗುರು ಶಿಷ್ಯರದು ಒಂದು ಕಥೆ ಇದೆ ಸಣ್ಣದಾಗಿ. ಶಿವಾಜಿ ಮಹಾರಾಜರನ್ನ ಯಾರು ಕೇಳಲಿಲ್ಲ? ಎಲ್ಲರೂ ಕೇಳಿರ್ತೀರ. ಅವ್ರ ಗುರುಗಳೊಬ್ಬರು ಇರ್ತಾರೆ, ರಾಮದಾಸ್. ಅವರಿಗೆ ಒಬ್ಬ ಶಿಷ್ಯ ಕಲ್ಯಾಣ. ಗುರುವಿನಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದಕ್ಕೆ ಒಂದು ಕಥನ. ಸದಾಕಾಲವೂ ಗುರುಭಕ್ತಿಯಲ್ಲೇ ಇರ್ತಾನೆ ಅವನು. ಗುರು ಸೇವೆ ಅಂತ ಗುರುಗಳು ಹೇಳಿದ ಮಾತನ್ನ ಚಾಚು ತಪ್ಪದೆ ಪ್ರತಿನಿತ್ಯ ಗುರುಗಳು ಹೇಳಿದ್ದನ್ನು ಮನವರಿಕೆ ಮಾಡಿಕೊಂಡು ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಸದಾಕಾಲವೂ ಅದನ್ನೇ ತಾನು ಅದರಲ್ಲೇ ಜೀವಿಸ್ತಾ ಇರ್ತಾನೆ. ಅವನ ಸಹಪಾಠಿಗಳಿರ್ತಾರೆ, ಗುರುಕುಲ ಸಹಪಾಠಿಗಳಿರ್ತಾರೆ, ಬೇಕಾದಷ್ಟು ಸಹಪಾಠಿಗಳು. ಇವ್ನು ನಡ್ಕೊಳ್ಳೋ ರೀತಿ ಗುರುಗಳಿಗೆ ಬಹಳ ಪ್ರೀತಿ ಅಂತಿರುತ್ತೆ, ಬೇರೆಯವ್ರಿಗೆಲ್ಲ ಹೊಟ್ಟೆ ಕಿಚ್ಚು. ಏನು ಇಷ್ಟೊಂದು ಹತ್ತಿರದಲ್ಲಿದ್ದಾನೆ ಗುರುಗಳಿಗೆ, ಇವ್ನು ಏನಾದರೂ ಮಾಡಿ ಇವನ ಬಗ್ಗೆ ಕೆಟ್ಟದಾಗೆ ಹೇಳೋಣ ಗುರುಗಳ ಹತ್ರ ಅಂತ ಹೋಗೋದು, ಚಾಡಿ ಹೇಳೋದು. ಅವ್ನು ಹಿಂಗೆ ಮಾಡ್ದ, ಹಂಗೆ ಮಾಡ್ದ ಹಿಂಗೆ ಮಾಡ್ದ ಅಂತ ಚಾಡಿ. ಗುರುಗಳು ನೋಡೋಷ್ಟು ನೋಡ್ತಾ ಇದ್ರು. ಅವ್ರಿಗೆ ಅರಿವಿದೆ ಯಾರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಯಾರು ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಗುರುಗಳು ಯಾವತ್ತಿಗೂ ಶಿಷ್ಯಂದ್ರನ್ನ ಅವನ ಬಗ್ಗೆ ನೀನು ಮಾತಾಡಬೇಡ ಅಂತ ಇವ್ರಿಗೆ ಹೇಳೋದು, ಇವ್ರ ಬಗ್ಗೆ ಅವ್ನು ಮಾತಾಡಬೇಡ ಅಂತ ಅವ್ರಿಗೆ ಹೇಳೋದು ಮಾಡಲ್ಲ. ಒಳ್ಳೆ ಗುರು. ಕಬೀರ್ ಸಾಹೇಬ್ರು ಅದೇ ಹೇಳೋದು, ಗುರು ಅಂದರೆ ಒಂದು, ಗುರುವ ಅಂದರೆ ಬೇರೆ. ಎಲ್ಲರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಗುರುವ ಅಂದರೆ ಏನು ಅರ್ಥ? ಗುರುವ ಅಂದರೆ ತಪ್ಪು ದಾರಿಯಲ್ಲಿ ಇರ್ತಕ್ಕಂಥ. ಯಾರೋ ಪಾಪ ಕಷ್ಟ ಇದೆ ಅಂತ ಬಂದರೆ ಏನು ಮಾಡ್ತಾರೆ? ನಿನ್ನ ಕಷ್ಟ ಪರಿಹಾರ ಆಗಬೇಕು ಅಂತಂದರೆ ನಿನ್ನಲ್ಲಿ ಈ ದೋಷ ಇದೆ, ಆ ದೋಷ ಇದೆ, ಕುಜ ದೋಷ ಇದೆ, ಯಾರೋ ಎದುರಿಸೋದು, ಶುದ್ರ ದೋಷ, ಯಾವುದೋ ಒಂದು ಹೆದರಿಕೆ ಇಟ್ಬಿಡ್ತಾನೆ. 5,000 ತಗೊಂಬ,
ಹತ್ರ ಬರಬೇಕಂದ್ರೆ 5,000 ಬೇಕು ತಗೊಂಡು ಅವ್ನು ಪಾಪ ಕಷ್ಟದಲ್ಲಿರೋನು ಅವನು ಎಲ್ಲಿದ್ದ. ಈಗ ಅದನ್ನೇ ಹೇಳಿದ್ದು ಮಹಂತರು, ಇಲ್ಲಿ ಬಂದು ಸತ್ಸಂಗ ಕೇಳಿಕೊಂಡು ಜೀವನಾನ ಉದ್ಧಾರ ಮಾಡ್ಕೊಳ್ಳಿ ಅಂತೇಳಿ ಹೇಳಿದ್ರು. ನಿಮ್ಮಲ್ಲಿ ನಮ್ಮಲ್ಲಿ ನಮಗೇನು ಅಪೇಕ್ಷೆ ಇರಲ್ಲ, ಅಪೇಕ್ಷೆ ಪಡ್ತಕ್ಕಂಥವನು ಗುರುವಾಗಲಿಕ್ಕೆ ಸಾಧ್ಯ. ದಕ್ಷಿಣೆ ಇಲ್ಲ, ದೇವ್ರ ಗುರುಗಳಿಗೆ ನಾವು ದಕ್ಷಿಣೆ ಕೊಡಬೇಕು, ನೋಟುಗಳು ಇಟ್ಕೊಡ್ಬೇಕು, ಸಾವಿರಾರು ರೂಪಾಯಿಗಳು ಕೊಡಬೇಕು, ಅದೆಲ್ಲ ಏನೂ ಬೇಕಾಗಿಲ್ಲ. ಅದು ಮಾಡ್ತಕ್ಕಂಥವ್ರು ಯಾರು ಗುರುವಾಗಬೇಕು. ಅದರಿಂದ ಈ ಗುರುಗಳಿಗೆ ಶಿಷ್ಯ ಅಂದ್ರೆ ದಾರಿಗೆ ತರಬೇಕು, ಅದಕ್ಕೊಂದು ಉಪಾಯ ಮಾಡ್ತಾರೆ. ಒಂದು ದಿವಸ ಏನು ಮಾಡ್ತಾರೆ, ಕಾಲಲ್ಲಿ ವಿಪರೀತ ನೋವಿದೆ ನನಗೇನು ಮಾಡಿದ್ರು ನೋವು ಕಮ್ಮಿ ಆಗ್ತಾ ಇಲ್ಲ, ದಯವಿಟ್ಟು ನಾನು ಹೇಳ್ದಂಗೆ ಬಂದು ನಿಂತ್ಕೊಳ್ಳಿ ಎಲ್ಲರೂ ಅಂತೇಳಿ ನಿಮಗೆಲ್ಲ ಒಂದು ತಿಳಿಸ್ತೀನಪ್ಪ. ನನಗೆ ಕೀವು ಬರ್ತಾ ಇದೆ, ಕಾಲಲ್ಲಿ ಕೀವು ಹರಿದು ಹೋಗ್ತಾ ಇದೆ, ಅದನ್ನು ನೋಡೋಕೆ ಆಗ್ತಾ ಇಲ್ಲ ನನ್ನ ಕೈಲಿ. ದಯವಿಟ್ಟು ನನಗೆ ಈ ಕೀವನ್ನ ಇದರಿಂದ ನನಗೆ ರಕ್ಷಣೆ ಕೊಡಿ, ನೀವೇ ಮಾಡ್ಬೋದು ಏನೋ ಒಂದು ಅಂಥೇಳಿ ಅದಕ್ಕೂ ಉಪಾಯ ನಾನೇ ಹೇಳ್ತೀನಿ. ಆದರೆ ಅಂದರೆ ಕೀವನ್ನ ಹೀರ್ಕೋಬೇಕು ನಿಮ್ಮ ಬಾಯಲ್ಲಿ, ನೀವು ಬಂದು ಕೀವನ್ನ ಹೀರ್ಕೊಬೇಕು ಬಾಯಲ್ಲಿ, ಹೀರ್ಕೊಂಡು ನಿಮಗೆ ಸಾವಾಗ್ಬೋದು. ಅದು ಹೀರ್ಕೊಂಡ್ಮೇಲೆ ಸಾವಾಗ್ಬೋದು. ಯಾರು ಮುಂದೆ ಬರ್ತೀರೋ ಬನ್ನಿಯಪ್ಪ, ನನ್ನ ನೋವನ್ನ ಕಡಿಮೆ ಆಗುತ್ತ. ಯಾವಾಗ ಸಾವು ಅನ್ನೋದು ಪದ ಕಿವಿಗೆ ಬಿತ್ತೋ ಇರೋ ಮಕ್ಕಳೆಲ್ಲ ದೂರ ಹೋಗ್ತಾರೆ. ಅಯ್ಯೋ ಅಂತ ಹೇಳಿ ಕಲ್ಯಾಣ ಅಂತಕ್ಕಂಥ ಹುಡುಗ ಮುಂದೆ ಬಂದು ಗುರುಗಳೇ ನಾನಿದ್ದೀನಿ, ಗುರುಗಳೇ ಮನಸ್ಸಲ್ಲಿ ಏನು ಬಂತು, ನಾನಿದ್ರೆ ಏನು ಪ್ರಯೋಜನ, ನಾನೇನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗುರುಗಳಿದ್ರೆ ಎಷ್ಟೋ ಸಾವಿರಾರು ಜನಗಳಿಗೆ ಉದ್ಧಾರ ಆಗುತ್ತೆ, ನನ್ನಿಂದ ಅದು ಸಾಧ್ಯವಿಲ್ಲ. ಅದರಿಂದ ನಾನು ಸತ್ರು ಪರವಾಗಿಲ್ಲ ಗುರುಗಳೇ ಹೇಳ್ಬಿಟ್ಟು ಬಂದು ನಾನು ಇರ್ತೀನಿ ಅಂತ ಹೋಗ್ತಾನೆ. ಬಾಯಿಟ್ಟು ಈರ್ತಾ ಇದ್ದರೆ ಏನು ಆ ಸ್ವಾದಕ್ಕೆ ಅವನಿಗೆ ಆನಂದಕ್ಕೆ ಪಾರವೇ ಇಲ್ಲ, ಅಷ್ಟು ರುಚಿಕರವಾಗಿರುತ್ತೆ. ಕೀವು ಅಂತ ಹೀರ್ಕೋತಾ ಇದ್ದಾನೆ. ಅಲ್ಲಿರೋರೆಲ್ಲ ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ದಾರೆ. ಇವನು ಏನು ಸಾಯ್ತಾನೆ ಅಂತ ಖುಷಿ ಪಡ್ತಾ ಇದ್ದವರು ಇವನು ಅಷ್ಟೊಂದು ಆನಂದದಿಂದ ಆಸ್ವಾದಿಸ್ತಾ ಇದ್ದಾನಲ್ಲ ಇದನ್ನ ಅಂತ ಹೇಳಿ ಅವರೆಲ್ಲರೂ ಪಾಪ ನೋಡ್ತಾ ಇದ್ದಾರೆ, ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ತಾ ಇದ್ರೆ ಆಗ ಗುರುಗಳು ನೋಡು, ಸಾವು ಅಂತ ನಾನು ಹೇಳಿದ್ರು ಕೂಡ ಹೆದರಿಕೆಯಿಂದ ನನ್ನ ಸೇವೆ ಮಾಡ್ತಾ ಇದ್ದಾನೆ, ಇಂಥ ಶಿಷ್ಯನ ಬಗ್ಗೆ ನೀವೆಲ್ಲ ಬಂದು ಚಾಡಿ ಹೇಳ್ತೀರಾ? ಒಬ್ಬ ಮಕ್ಕಳಾದರೂ ಬಂದು ನನ್ನ ಸಾವಿದೆ ಅಂತ ಸಾಯ್ತೀನಿ ನಾನು ನಿಮಗೋಸ್ಕರ ಅಂತ ಯಾರು ಮುಂದೆ ಬಂದಿದ್ದು ಯಾರೋ ಕಲ್ಯಾಣ ಈ ಶಿಷ್ಯ ಅಂತ ಹೇಳಿ ಗುರುಗಳು ಅವ್ರು ಅದಕ್ಕೇನು ಉಪಾಯ ಮಾಡಿರ್ತಾರೆ ಗೊತ್ತಾ? ಖಾಲಿ ಒಂದು ತೆಳುವಾದ ಪದರ ಕಟ್ಕೊಂಡು ಮಾವಿನ ಹಣ್ಣು ಕಟ್ಟಿರ್ತಾರಲ್ಲಿ, ಅದರಲ್ಲಿ ರಸ ಬರ್ತಾ ಇರೋದು ಕೀವು ಥರ ಕಾಣಿಸುತ್ತೆ ಮಕ್ಕಳಿಗೆ, ಅದನ್ನು ಹೀರ್ಕೊಂತಾನೆ ಯಾರೋ ಕಲ್ಯಾಣ. ಸಾವು ಅನ್ನೋ ಭಯಕ್ಕೆ ಅವನು ಹೆದರಲಿಲ್ಲ, ಮುಂದೆ ಬಂದು ಗುರುಗಳ ಸೇವೆ ಮಾಡ್ತಾರೆ. ಆ ರೀತಿಯಾಗಿ ಗುರುಗಳಲ್ಲಿ ಶ್ರದ್ಧೆ ಬೇಕು. ಗುರು ಬಗ್ಗೆ ಏನೇ ಹೇಳಿದ್ರು ಅಂತ ನಾವು ಭಯ ಪಡಬಾರ್ದು, ಶ್ರದ್ಧೆ ಬೇಕು. ಆಗ ಮಾತ್ರ ನಾವು ಉದ್ಧಾರ ಆಗಲಿಕ್ಕೆ ಸಾಧ್ಯ. ಮಹಾರಾಷ್ಟ್ರದಲ್ಲಿ ಒಂದು ಕಲ್ಯಾಣ ನಗರ ಅಂತ ಇದೆ, ಆ ಹೆಸರಲ್ಲಿ ಶಿಷ್ಯನ ಹೆಸರಲ್ಲಿ ಅಷ್ಟು ಪ್ರಸಿದ್ಧವಾಗಿ ಆ ಒಂದು ಶಿಷ್ಯ ಗುರುವಿನಲ್ಲಿ ಸಮರ್ಪಣೆ ಮಾಡ. ಗುರು ಕೇಳೋದೇನೋ ಸಮರ್ಪಣೆ ಮಾಡು. ಏನು ಸಮರ್ಪಣೆ ಮಾಡು? ನಿಮ್ಮಲ್ಲಿರ್ತಕ್ಕಂಥ ಆಸ್ತಿ ಅಂತಸ್ತಲ್ಲ. ಎಷ್ಟೋ ಆಶ್ರಮಗಳಲ್ಲಿ ತಗೊಳ್ತಾರೆ, ಮೆಂಬರ್ಶಿಪ್ ಆಗಬೇಕು, ನೀವು ಮೆಂಬರ್ ಆಗಬೇಕು, ನಮ್ಮ ಸೊಸೈಟಿಗೆ ಸೇರ್ಬೇಕಂದ್ರೆ. ಮೆಂಬರ್ಶಿಪ್ ಅಂದರೆ ಇಷ್ಟೊಂದು ದುಡ್ಡು ಕಟ್ಟಿ ಹಣ ಕಟ್ಟಿ ಮೆಂಬರ್ ಆಗಿ. ಅದರಿಂದ ಇಲ್ಲಿ ನಮ್ಮ ಮಹಂತರು ಹೇಳಿದ್ದು ಅದೇ, ಮೆಂಬರ್ಶಿಪ್ ಅಂತೇನಿಲ್ಲ. ಇಲ್ಲಿ ಯಾರು ಬೇಕಾದರೂ ಬರ್ಬೋದು, ಸತ್ಸಂಗಕ್ಕೆ ಪಾಲ್ಗೊಳ್ಬೋದು, ಸದ್ವಿಚಾರಗಳನ್ನ ಕೇಳಿ. ಅದರಿಂದ ನಮ್ಮ ಒಂದು ಸಮರ್ಪಣಾ ಮನೋಭಾವ ಗುರುಗಳಲ್ಲಿದ್ದಾಗ ಮಾತ್ರ ನಮಗೆ ಅದರ ಅರಿವಾಗುತ್ತೆ. ಹಾಗೆ ಇನ್ನೊಂದು
चाह गई चिंता मिटी, चाह गई चिंता मिटी, मनुआ बेपरवा, चाह गई चिंता मिटी, मनुआ बेपरवा। जिनको कुछ ना चाहिए वे साहन के साहा। चाह गई चिंता ಮಿಟಿ, ಚಾ ಅಂದ್ರೆ ಏನು? ಆಸೆ. ಆಸೆ ಹೋಯಿತು ಅಂತಂದ್ರೆ ಚಿಂತೆ ಎಲ್ಲಿರುತ್ತೆ? ಆಸೆ ಹೋಯಿತು ಅಂದ್ರೆ ಚಿಂತೆ ಎಲ್ಲಿದೆ ನಮಗೆ? ಇದೆಯಾ? ಚಿಂತೆ ಇರುತ್ತೆ. ಆಸೆ ಇದೆ ಅಂದ್ರೆ ಚಿಂತೆ. ನಾನು ಇಂಥದ್ದು ಊಟ ಮಾಡಬೇಕು ಅಂತ ನನಗೆ ಆಸೆ ಇದ್ದರೆ, ನಾನು ಇಂಥದ್ದು ಊಟ ಮಾಡಬೇಕು ಅಂತ ನನಗೆ ಆಸೆ ಇದ್ದರೆ ಅದಕ್ಕೇನು ಮಾಡಬೇಕು? ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನ ಅವಳಿಸ್ಕೊಳ್ಬೇಕು. ನಾವು ಅವಳಿಸ್ಕೊಂಡು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಒಬ್ಬಟ್ಟಿಗೆ ಬೇಳೆನೇ ಇಲ್ಲ, ತೊಗರಿ ಬೇಳೆ ಇಲ್ಲ ಅಂದರೆ ಒಬ್ಬಟ್ಟು ಮಾಡಲಿಕ್ಕೆ ಸಾಧ್ಯನಾ? ಬೆಲ್ಲ ಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನ ಹಾಕಿದಾಗ ಮಾತ್ರ ಅದು ರುಚಿಕರವಾಗಿ ಸ್ವಾದ ಸಿಗುತ್ತೆ. ಆದರೆ ಅದು ಇಲ್ಲದೆ ನಾವು ಮಾಡಲಿಕ್ಕೆ ಹೋದಾಗ ಚಿಂತೆ. ಎಷ್ಟೋ ಮನೆಗಳಲ್ಲಿ ಪಾಪ ಹೇಳ್ತಾರೆ, ಅಪ್ಪ ಇದೆ ನಾಳೆ ದುಡ್ಡಿಲ್ಲ, ಕಾಸಿಲ್ಲ, ಚಿಂತೆ. ಚಹಾ ಗೈ ಚಿಂತಾ. ಆಸೆನೇ ಇಲ್ಲ ಅಂದರೆ ದುಃಖ ಎಲ್ಲಿ ಬಂತು ನಮಗೆ? ಅದನ್ನು ಕಬೀರ್ ಸಾಹೇಬ್ ಹೇಳ್ತಾ ಇದ್ದಾರೆ, ಮನುವ ಬೇಪರ್ವ. ಮನಸ್ಸಿದೆ ನೋಡಿ, ಅದು ಬಹಳ ನಷ್ಟ ಮಾಡುತ್ತೆ. ಮನಸ್ಸು ಅಂತಕ್ಕಂಥದ್ದು ಭಾಳ ನಷ್ಟ ಮಾಡ್ತಕ್ಕಂಥದ್ದು. ಜಿನ್ಕೋ ಕುಚ್ನಾ ಚಾಹಿಯೇ, ನನಗೇನೂ ಬೇಕಾಗಿಲ್ಲಪ್ಪ ಅಂತಂದವನು ಅವನು ಶಹನ್ಶಾ. ಶಹನ್ಶಾ ಅಂದರೆ ದೊಡ್ಡ ರಾಜ, ರಾಜರಿಗೆ ರಾಜ ಅವನು, ಚಕ್ರವರ್ತಿ ಅಂತ. ಶಹನ್ಶಾ ಚಕ್ರವರ್ತಿಗೆ ಚಕ್ರವರ್ತಿ, ಅವನಿಗೂ ಮೇಲೆ. ಯಾರಿಗೆ? ಆಸೆ ಇರಬೇಕವನಿಗೆ. ಜಿನ್ಕೋ ಕುಚ್ನಾ ಚಾಹಿಯೇ, ಏನೂ ಬೇಕು ಅಲ್ಲ, ನನಗೇನು ಬೇಡಪ್ಪ, ಎಲ್ಲ ಇದೆ, ಇರಕ್ಕೆ ಮನೆ ಇದೆ, ಮಲಗಕ್ಕೆ ಚಾಪೆನೋ ದಿಂಬೋ ಇದೆ ಅವನ ಅನುಕೂಲಕ್ಕೆ, ಅಥವಾ ಹಾಸಿಗೆ ಇದೆ, ಅವನಿಗೆ ಎಷ್ಟಿದೆಯೋ ಅಷ್ಟರಲ್ಲೇ. ಅದಕ್ಕೆ ಹಿಂದೆ ಗಾದೆಗಳಿರೋದು, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ನಾವೇನು ಮಾಡ್ತೀವಿ? ಹಾಸಿಗೆ ಇರೋದಲ್ಲ, ಅದಕ್ಕಿಂತ ದೂರ ಎಷ್ಟು ದೊಡ್ಡ ಹಾಸಿಗೆ ಕೊಟ್ಟರು ಸಾಕಾಗಲ್ಲ ಅಂತ ಹೊರಳಾಡೋಕ್ಕೆ ಬೇಕು ಅಂತೀವಿ. ಮನೆಗಳು ಕಟ್ಟಿರ್ತಾರೆ, ದೊಡ್ಡ ದೊಡ್ಡ ಕೋಣೆಗಳಿರುತ್ತೆ, 4-5 ಕೋಣೆ ಇರುತ್ತೆ. ಎಷ್ಟು ಜನ ಇದ್ದೀರಾ ಮನೆಯಲ್ಲಿ ಅಂತಂದರೆ ಇಬ್ಬರೇ. 5-6 ಕೋಣೆ ರೂಮ್ಸ್ ಇದೆ ಮನೆಯಲ್ಲಿ. ಎಷ್ಟು ಜನ? 3 ಜನ. ಅದರಿಂದ ಇರೋದ್ರಲ್ಲಿ ಅವನಿಗೆ ಇರೋದ್ರಲ್ಲಿ 5 ಕೋಣೆ ಕಟ್ಟೋ ಶಕ್ತಿ ಇದೆ ಅಂತಂದರೆ ಕಟ್ಟಲಿ, ಬೇಡ. EMI ತಗೊಂತ, ಏನು ಇನ್ಸ್ಟಾಲ್ಮೆಂಟ್ ಬೇಸಿಸಲ್ಲಿ ಕಟ್ತೀವಿ ನಾವು. ಅವಾಗ ಏನಾಗುತ್ತೆ? ಅದನ್ನು ಕಟ್ಟಿ ತೀರಿಸೋವರೆಗೂ ಅವನಿಗೆ ಚಿಂತೆ, ಬೇರೆ ಕಡೆ ಅವನಿಗೆ ಗಮನ ಕೊಡಲಿಕ್ಕೆ ಸಾಧ್ಯ ಇರಲ್ಲ. ಅದರಿಂದ ಆವಾಗ ಸಂತೋಷ ಅನ್ನೋದಲ್ಲಿ ಇಲ್ಲ, ಮೈನಸ್. ಅದರಿಂದ ಚಾಹ ಗೈ ಚಿಂತಾ ಮಿಟಿ, ಆಸೆ ಇಟ್ಕೋಬೇಡಿ ಇಷ್ಟೇ. ಬುದ್ಧನು ಏನು ಹೇಳಿದ್ದಾನೆ? ಆಸೆಯೇ ದುಃಖಕ್ಕೆ ಮೂಲ. ಯಾವುದೇ ಸಂತರ ಹತ್ರ ಹೋಗಿ, ಅದೇ ಗುರುವಾಗಳು ಏನು ಮಾಡ್ತಾರೆ? ಓ ನೀನು ಶ್ರೀಮಂತ ಆಗೋಗ್ತೀಯಾ, ನಿಂದು ಇದಾಗೋಗುತ್ತೆ, ಅದಾಗೋಗುತ್ತೆ, ನೀನು ಅಷ್ಟು ಕಟ್ಟು ಇಷ್ಟು ಕಟ್ಟು. ಅವರೇನೋ ನೀನು ಮಾಡಿಸಿದ್ದಾರೆ, ಯಾರೇನೋ ಮಾಡಿಸಿದ್ದಾರೆ ಅಂತೇಳಿ. ಯಾರು ಏನೋ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲೆಲ್ಲೋ ಮಾಡಿಸ್ತಾರೆ, ಸ್ಮಶಾನದಲ್ಲಿ ಮಾಡಿಸಿದ್ದಾರೆ ಅಂತ ಭಯ ಇಡಿಸ್ತಾರೆ. ಯಾರು ಏನೋ ಮಾಡೋಕ್ಕಾಗಲ್ಲ. ಅದು ಸ್ಮಶಾನದಲ್ಲಿ ಮಾಡಿದರೆ ಅಲ್ಲೇನೋ ಅವ್ನು ಮಾಡ್ಕೊಂಡಿರ್ತಾರೆ. ಅವ್ರು ಏನೇ ಮಾಡಲಿದ್ರು ಕೂಡ ನಾವು ಇಷ್ಟನ್ನೇ ಅಂದ್ಕೊಬೇಕು, ಯಾರು ಏನೇ ಮಾಡಿದ್ರು ಕೂಡ ಅವನಿಗೂ ಸಾವಿದೆ, ಸುಖ ಇಲ್ಲ. ಸಾವು ಅನ್ನೋದು ಎಲ್ರಿಗೂ ಶಾಶ್ವತ, ಯಾರಿಗೋ ಸಾವಿಲ್ಲದೆ ಬದುಕ್ತಾ ಜೀವನ ಪರ್ಯಂತ ಅವನು ಯುಗಗಳು ಮುಗಿಯೋವರೆಗೂ ಬದುಕ್ತಾನೆ ಅಂಥೇಳಿ ಹೇಳೋಕ್ಕಾಗಲ್ಲ. ಚಿರಂಜೀವಿ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ
ಎಷ್ಟೋ ಉದಾಹರಣೆಗಳಲ್ಲಿ, ಎಷ್ಟೋ ಇದರಲ್ಲಿ ಹೇಳ್ತಾರಲ್ಲ, ಎಷ್ಟೋ ಬ್ರಹ್ಮ ಬಂದು ಹೋಗ್ಬಿಟ್ಟಿದ್ದಾನೆ ಯುಗಗಳಲ್ಲಿ, ಎಷ್ಟೋ ಯುಗಗಳು, ಎಷ್ಟೋ ಬ್ರಹ್ಮಗಳು ಬಂದು ಹೋಗ್ಬಿಟ್ಟಿದ್ದಾರೆ, ಎಷ್ಟೋ ರಾಮರು ಬಂದು ಹೋಗ್ಬಿಟ್ಟಿದ್ದಾರಂತೆ, ಎಷ್ಟೋ ಹನುಮಂತರು ಬಂದು ಹೋಗ್ಬಿಟ್ಟಿದ್ದಾರಂತೆ. ಅದಕ್ಕೆ ಆ ಥರ ಹೇಳ್ತಾರೆ. ಅದಕ್ಕೆ ನೀರಿನಲ್ಲಿ ಮೀನು, ಕಬೀರ್ ಸಾಹೇಬ್ ಹೇಳೋದು, ನೀರಲ್ಲಿ ಮೀನು ಇಟ್ಕೊಂಡು ನೀರೇ ಅದಕ್ಕೆ ಪ್ರಾಣ, ನೀರೇ ಉಸಿರಾಟ ಅಂತ ಮೀನಿಗೆ ದಾಹ ಅಂತ ಹೇಳಿದ್ರೆ ನನಗೆ ನಗು ಬರುತ್ತೆ. ದಾಹ ಅಂತ ಯಾವತ್ತು ಹೇಳುತ್ತ ಮೀನು ನೀರಿನಲ್ಲಿ ಇಟ್ಕೊಂಡು. ಹಾಗೆ ನಮಗೆ ಗೊತ್ತಿದೆ ಚೈತನ್ಯ ಸ್ವರೂಪನ ಎಲ್ಲಿ ಕೂತಿದ್ದಾನೆ ಅಂತ ನಮಗೆ ಗೊತ್ತಿದೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ? ಶ್ರೀನಿವಾಸ ಅಂತಕ್ಕಂಥದ್ದು ಆತ್ಮ. ಶ್ರೀ ಅಂದ್ರೆ ಏನೋ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಯಾವುದದು ಶ್ರೀ? ಎಲ್ಲಿ ನಿವಾಸ ಮಾಡ್ತಾ ಇದ್ದಾನೆ? ಆತ್ಮನೋ ಶರೀರದಲ್ಲಿ ನಿವಾಸ ಮಾಡ್ತಾ ಇದ್ದಾನೆ. ಶರೀರ ಹಾಗಾದ್ರೆ ಏನಾಯಿತು? ದೇವಸ್ಥಾನ ಆಯಿತು. ಆಯ್ತಾ? ದೇವಸ್ಥಾನ. ಶ್ರೀ ಅಂತಕ್ಕಂಥವನು ನಿವಾಸ ಮಾಡ್ತಾ ಇದ್ದಾನೆ. ಎಲ್ಲಿ? ಆತ್ಮನು ಎಲ್ಲಿ ನಿವಾಸ ಮಾಡೋದು? ಶರೀರ. ತಿರುಪತಿಯಲ್ಲಿ ಮಾಡ್ತಾ ಇದ್ದಾನೆ ಇಲ್ಲ. ಅದರಿಂದ ಏನು ಮಾಡ್ತಾ ಇದೆ ಮನಸ್ಸು? ಹೋಗು, ಮಥುರಾಗೆ ಹೋಗು, ಬೃಂದಾವನಕ್ಕೆ ಹೋಗು, ಕಾಶಿಗೆ ಹೋಗು, ಆ ಚೈತನ್ಯ ಸ್ವರೂಪನು ನಿನ್ನಲ್ಲೇ ಇದ್ದಾನೆ ಅನ್ನೋದನ್ನ ಮರ್ತ್ಬಿಟ್ಟಿದ್ದೀವಿ. ನೀರು ಎಷ್ಟು ಯಥೇಚ್ಛವಾಗಿದೆ, ಹಾಗೆ ಸ್ವಯಂ ಪ್ರಕಾಶನೋ ಇಲ್ಲೇ ಇದ್ದಾನೆ, ಆತ್ಮನೋ ನಿನ್ನಲ್ಲೇ ಇದ್ದಾನೆ. ಆದರೆ ನೀನೇನು ಮಾಡ್ತಾ ಇದೀಯಾ? ಆ ಒಂದು ಕೇಸರಿ ಮೃಗ ಅದು ಹುಡುಕ್ತಾ ಇರುತ್ತಂತೆ, ಆ ಸುಗಂಧ, ಅದರ ಪರಿಮಳ ಒಕ್ಕಲಲ್ಲೇ ಇದೆ, ನಾಭಿಯಲ್ಲೇ ಇದೆ. ಅದೇನು ಮಾಡುತ್ತೆ? ತಿರುಗಿ 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 ಇಡುತ್ತೆ. ಯಾಕೆ? ಆ ಸುಗಂಧ ಎಲ್ಲಿಂದ ಬರ್ತಾ ಇದೆ, ಪರಿಮಳ ಎಲ್ಲಿಂದ ಬರ್ತಾ ಇದೆ ಅಂತದಕ್ಕೆ ಅರ್ಥ ಆಗ್ತಾ ಇಲ್ಲ. ತನ್ನಲ್ಲೇ ಇದೆ, ಹುಡುಕುತ್ತ ಸುತ್ತಿ ಸುತ್ತಿ ಈ ಸುಗಂಧದ ಪರಿಮಳ ಎಲ್ಲಿದೆ. ಹಾಗೆ ಮನುಷ್ಯ ಏನು ಮಾಡ್ತಾ ಇದ್ದಾನೆ? ಎಲ್ಲೆಲ್ಲೋ ಹೋಗ್ತಾ ಇದ್ದಾನೆ, ಹುಡ್ಕೊಂಡು ನರು ಬಡ್ಡಿಕೆ ಅಂತಾರೆ ಕಬೀರ್ ಸಾಹೇಬ್. ಎಲ್ಲೆಲ್ಲೋ ಇದರಿಂದ ಒಬ್ಬ ಇನ್ನೊಂದು ಕತೆ ಇದೆ. ಸರ್ಪಂಚ ಇರ್ತಾನೆ. ಸರ್ಪಂಚ ಅಂದರೆ ಏನು? ಒಂದು ಕ್ಷೇತ್ರ ಅಧಿಕಾರಿ. ಅವನಿಗೆ ಬೇಕಾದಷ್ಟು ಆಸ್ತಿ ಇರುತ್ತೆ, ಹೊಲ ಗದ್ದೆ ಎಲ್ಲ ಇರುತ್ತೆ, ಚಿನ್ನ ಹೊನ್ನು ದುಡ್ಡು, ಏನು ಹಣ ಐಶ್ವರ್ಯದಲ್ಲಿ ಯಾವುದರಲ್ಲೂ ಕಮ್ಮಿ ಇಲ್ಲ. ಒಂದಿನ ಏನು ಮಾಡ್ತಾನೆ ಅವರು? ತನ್ನಲ್ಲಿರ್ತಕ್ಕಂಥ ಲೆಕ್ಕ ಅಧಿಕಾರಿನೋ ಯಾರೋ ಅವನು ಕರೆಸ್ಬಿಟ್ಟು, ನನ್ನಲ್ಲಿರೋ ಒಟ್ಟು ಆಸ್ತಿ ಎಷ್ಟಿದೆ ಅಂತ ನಾನು ನಿಮಗೆ ಸಮಯ ಕೊಡ್ತೀನಿ, ಆದಷ್ಟು ಬೇಗ ನಾನು ತಿಳಿಸು. ಏಕೆಂದರೆ ಅವನಿಗೆ ಚಿಂತೆ, ನನ್ನಲ್ಲಿರೋದು ಸಾಕಾಗ್ತಾ ಇಲ್ಲ, ಭಾಳ ಚಿಂತೆ ಅವನಿಗೆ. ಏನೋ ನನ್ನಲ್ಲಿರೋದು ಸಾಕಾಗ್ತಾ ಇಲ್ಲ. ಆವಾಗ ಆ ಲೆಕ್ಕ ಪರಿಶೋಧಕನು 3 ದಿವಸ ಆದ್ಮೇಲೆ ಬಂದು, ಸ್ವಾಮಿ ನಾನೆಲ್ಲ ನಿಧಾನವಾಗಿ ನೋಡಿದ್ದೀನಿ, ಎಷ್ಟು ಲೆಕ್ಕದಲ್ಲಿ ಯಾವುದೂ ತಪ್ಪು ಮಾಡಲಿಲ್ಲ. ನಿಮ್ಮ 3 ಪೀಳಿಗೆ ಅಥವಾ ತಲೆಮಾರುಗಳು ಇದನ್ನು ಖರ್ಚು ಮಾಡ್ಕೊಂಡು ಹೋಗ್ಬೋದು ಸ್ವಾಮಿಗಳೇ. ಇವತ್ತು ನೀವು ದುಡಿಯೋದನ್ನು ನಿಲ್ಲಿಸಿದ್ರು ಕೂಡ 3 ತಲೆಮಾರುಗಳು, ಇವತ್ತು 3 ಪೀಳಿಗೆಗಳು ಅನುಭವಿಸ್ಬೋದು. ಏನಯ್ಯ ಹಿಂಗೆ ಹೇಳ್ತಾ ಇದೆಯಾ? 3ನೇ ತಲೆಮಾರಿನವ್ರಿಗೆ ಮುಗ್ದೋದ್ರೆ 4ನೇ ತಲೆಮಾರಿನವ್ರಿಗೆ ಏನು ಮಾಡಬೇಕು ಅಂತ ಹೇಳಿ 3 ತಲೆಮಾರುಗಳು ಹೋಯ್ತು, 4ನೇ ತಲೆಮಾರಿಂದ ಚಿಂತೆ ಬಂದ್ಬಿಡ್ತು. ಆಗ ಅವ್ರು ಹೇಳ್ತಾರಂತೆ ಲೆಕ್ಕ ಮಾಡೋನು, ಇದಕ್ಕಿಂತ ನಾನು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಆವಾಗ ಅವನಿಗೆ ಚಿಂತೆ ಹತ್ಕೊಂಡ್ಬಿಟ್ಟಾಗ, ಚಿಂತೆ ಬಂದಾಗ ಏನು ಬರುತ್ತೆ? ರೋಗ. ಎಲ್ಲ ರೋಗಕ್ಕೂ ಮದ್ದಿದೆಯಾ? ಎಲ್ಲ ರೋಗಕ್ಕೂ ಮದ್ದಿದೆ. ಮಾನಸಿಕ ರೋಗಕ್ಕೆ ಮದ್ದಿದೆ. ಮನಸ್ಸಿಗೆ ರೋಗ ಹತ್ಕೊಂಡ್ಬಿಟ್ಟು ಏನು ಮಾಡ್ಬಿಟ್ಟ? ತಿನ್ನೋದಿಲ್ಲ, ಏನೂ ಮಾಡ್ತಾ ಇಲ್ಲ ಅವನು, ಸುಸ್ತಾಗೋಗ್ಬಿಟ್ಟ, ಮಲ್ಕೊಂಡ್ಬಿಟ್ಟ. ಯಾರು ವೈದ್ಯರು ಬಂದು ಏನು ಉಪಚಾರ ಮಾಡಿದ್ರು ಕೂಡ ಅವನ ರೋಗ ವಾಸಿ ಆಗುತ್ತೆ. ಮನೋರೋಗಕ್ಕೆ ಮದ್ದಿಲ್ಲ ಅನ್ನೋದು ಅದಕ್ಕೆ. ಮನೋರೋಗ ಅಂಟ್ಕೊಂಡ್ಬಿಟ್ಟಿದೆ, ಪಾಪ ಊಟ ಬಿಟ್ಟ, ನಿದ್ದೆ ಬಿಟ್ಟ, ಎಲ್ಲ ಬಿಟ್ಟ, ಸಣ್ಣಗಾಗೋಗ್ಬಿಟ್ಟಿದ್ದಾನೆ.
ಸುಮಾರು ವೈದ್ಯರು ಬಂದು ಎಲ್ಲ ಏನೇನು ಉಪಚಾರ ಮಾಡಿದ್ರು ಕೂಡ ಅವನಿಗೆ ವಾಸಿ ಆಗಲಿಲ್ಲ. ಕೊನೆಗೆ ಒಂದು ದಿನ ಯಾರೋ ಪುಣ್ಯಾತ್ಮ ಬಂದು, ಸ್ವಾಮಿ ನಿಮಗಿರ್ತಕ್ಕಂಥ ಒಂದು ಈ ರೋಗಕ್ಕೆ ಪಕ್ಕದ ಊರಿನಲ್ಲಿ ಒಬ್ರು ಯಾರೋ ಗುರುಗಳಿದ್ದಾರೆ ಸ್ವಾಮಿ, ಅವರೇ ನಿಮಗೆ ಮದ್ದು ಕೊಡ್ಬೋದು, ಹೋಗಿ. ಆದರೆ ಹೋಗೋದಕ್ಕೆ ಮೊದಲು ಏನು ಮಾಡಬೇಕು ಅಂತಂದರೆ ಅವರಿಗೆ ಏನಾದರೂ ಒಂದು ತಿಂಡಿ ಮಾಡ್ಕೊಂಡು ಹೋಗ್ಬೇಕು. ತಿಂಡಿ ಮಾಡಿಕೊಂಡು ಹೋಗಿ ಕೊಡಬೇಕು. ಅಷ್ಟೇ ಅವ್ರು ಕೇಳೋದು, ಏನೂ ಕೇಳಲ್ಲ, ದಕ್ಷಿಣೆ ಕೇಳಲ್ಲ, ದುಡ್ಡು ಕೇಳಲ್ಲ, ಏನೂ ಕೇಳಲ್ಲ. ಏನಾದರೂ ಒಂದು ತಿಂಡಿ ಮಾಡಿಕೊಂಡು ಹೋಗಿ. ಸರಿ, ಇವನ್ನೆಲ್ಲ ಪಾಪ ಬೆಳಗ್ಗೆ ಎದ್ದು ತಿಂಡಿ ಮಾಡಿಸಿ ಎಲ್ಲ ಮಾಡಿ ತೊಗೊಂಡೋಗಿ ಗುರುಗಳನ್ನ ಭೇಟಿ ಮಾಡಲಿಕ್ಕೆ ಕೂತ್ಕೊತಾರೆ. ಕೂತ್ಕೊಂಡಾಗ ಏನಾಗ್ತದೆ, ಗುರುಗಳ ಹತ್ರ ಶಿಷ್ಯ ಬರ್ತಾನೆ. ಬಂದ್ಬಿಟ್ಟು, ಗುರುಗಳೇ ಇವತ್ತು ಯಥೇಷ್ಟವಾಗಿ ನಮಗೆ ಆಹಾರ ಬಂದ್ಬಿಟ್ಟಿದೆ, ಇವತ್ತು ಉಪಹಾರಕ್ಕೆ ಎಲ್ಲ ಸಿದ್ಧತೆಗಳು ನಡೆದೋಗಿದೆ, ಯಾರೋ ತಂದ್ಕೊಟ್ಟಿದ್ದಾರೆ ದಾನಿಗಳು, ಇವತ್ತು ಅವ್ರು ತಂದ್ಕೊಟ್ಟಿದ್ದು ಪ್ರಯೋಜನ ಆಗಲ್ಲ ಅಂತ ಹೇಳಿದಾಗ ಇದನ್ನು ಗುರುಗಳು ಹೇಳ್ತಾರಂತೆ, ನೋಡಪ್ಪ ಇವತ್ತಿಂದೆಲ್ಲ ನಮಗೆ ಇದೆ, ಆಹಾರ ಇದೆ, ಅದರಿಂದ ನೀನೇನು ಮಾಡಬೇಕು, ಇವತ್ತು ಆಹಾರ ಏನು ನಿನ್ನಿಂದ ಸ್ವೀಕಾರ ಮಾಡಲಿಕ್ಕೆ ನಮ್ಮ ಕೈಲಿ ಆಗಲ್ಲ. ಏನಾದ್ರು ಮಾಡಿ ಸ್ವಾಮಿ, ಇದನ್ನು ಇಟ್ಕೊಂಡು ಸಾಯಂಕಾಲಕ್ಕೂ ಅಥವಾ ನಾಳೆಗೋ ಬಳಸ್ಕೋಬೋದಲ್ಲ, ಬೇಡ, ಇದನ್ನು ಯಾರಾದ್ರೂ ಬೇರೆಯವರು, ನಮ್ಮ ಅವಶ್ಯಕತೆ ಇವತ್ತಿಗೆ ಮುಕ್ತಾಯ, ಇವತ್ತು ಆಗೋದು. ಸರಿ ಸ್ವಾಮಿ, ಹಂಗೆಲ್ಲ ಅನ್ಕೋಬೇಡಿ, ಇವತ್ತು ಇಟ್ಕೊಳ್ಳಿ, ನಾಳೆಗೂ ನಾನು ತಂದ್ಕೊಡ್ತೀನಿ ಅಂತ. ನಾಳೆಗೂ ತಂದ್ಕೊಡ್ತೀನಿ, ಇವತ್ತೇ ಬೇಡ ಅಂತ ಇದ್ದೀನಪ್ಪ, ಇವತ್ತು ಯಾರು ಕೊಟ್ಬಿಡಿ, ಬೇರೆಯವ್ರಿಗೆ ಬೇಕಾಗಿರೋರು ಕೊಟ್ಬಿಡು, ನಾಳೆ ನೋಡ್ಕೊಡ, ನಾಳೆ ಬಾ. ಸರಿ, ಅವನೇನು ಮಾಡ್ತಾನೆ, ಮಾರನೇ ದಿವಸ ಬೆಳಿಗ್ಗೆನೆ ಯಾರು ಬರದೇ ಇರೋದಕ್ಕೆ ಮೊದಲೇನೆ ಬಂದು ಕೂತ್ಕೊಂಡ್ಬಿಡ್ತಾನೆ, ತಿಂಡಿ ಎಲ್ಲ ಮಾಡಿಸ್ಕೊಂಡ್ಬರ್ತಾನೆ. ಅವತ್ತು ಸ್ವೀಕಾರ ಮಾಡ್ತಾರೆ. ಅವಾಗ ಅವನಿಗೆ ಒಂದು ಸಂಶಯ ಬರುತ್ತೆ, ಸ್ವಾಮಿ ನಿಮಗೆ ನಾಳೆ ಅನ್ನೋದ್ರ ಬಗ್ಗೆ ಏನು ಮಾಡ್ತೀರ? ಅವಾಗ ಸ್ವಾಮಿಗಳು ಹೇಳ್ತಾರೆ, ನಾಳೆ ಬಗ್ಗೆ ನಾನು ಇರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ, ನಿಂದು ತಿಂಡಿ ಕಟ್ಕೊಂಡು ನಾನೇ, ನಾಳೆ ಬಗ್ಗೆ ನನಗೆ ಗೊತ್ತಿಲ್ಲ ಏನಾಗತ್ತೆ ಏನಂತ. ಇವತ್ತಿನ ಬಗ್ಗೆ, ಈ ಕ್ಷಣದ ಬಗ್ಗೆನೇ ನನಗೆ ಗೊತ್ತಿಲ್ಲ, ನಾಳೆ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಿ, ಹುಟ್ಟಾದ್ಮೇಲೆ ನನಗೆ ಸಿಗ್ಬೇಕಾಗಿರೋದು ಸಿಕ್ಕೇ ಸಿಗ್ತದೆ. ನಾನು ಅದ್ರ ಬಗ್ಗೆ ಚಿಂತೆ ಮಾಡಿದ್ದಿದ್ರೆ ನಾನು ನಿನ್ನ ಥರ ಇರಲಿಕ್ಕೆ ಆಗುತ್ತಿರಲಿಲ್ಲ. ಆಗ ಅವ್ರು ಹೇಳಿದ ಪದ ಅವನಿಗೆ ಕಿವಿಗೆ ಹೋಗಿ, ನಾನು 3 ಪೀಳಿಗೆ ಬಗ್ಗೆ ಯೋಚನೆ ಮಾಡಿದೆ, 4ನೇ ಪೀಳಿಗೆ ಬಗ್ಗೆ ಯೋಚನೆ ಮಾಡಿದೆ, ಇವ್ರು ನಾಳೆ ಬಗ್ಗೆನೇ ಸ್ವಾಮಿಗಳು ಯೋಚನೆ ಮಾಡ್ತಾ ಇಲ್ಲ. ಎಷ್ಟು ಆನಂದವಾಗಿ, ಎಷ್ಟು ದಷ್ಟಪುಷ್ಟವಾಗಿದ್ದಾರೆ ಸ್ವಾಮಿಗಳು, ನಾನು ಇದ್ದೀನಿ ಹೊರಗಲ್ಲಿ ಹೊರಗು ಇಟ್ಕೊಂಡು ನನ್ನ ಆರೋಗ್ಯನೆಲ್ಲ ಕೆಡಿಸ್ಕೊಂಡೆ ಅಂತ ಹೇಳಿ ದುಃಖ ಪಡ್ತಾರೆ. ದುಃಖ ಬಂದು ಆ ದುಃಖದಿಂದಲೇ ಅದಕ್ಕೆ ಚಿಂತೆ ಅಂತಕ್ಕಂಥದ್ದು ಇಟ್ಕೋಬಾರ್ದು, ಆಸೆ ಅಂತಕ್ಕಂಥದ್ದು ಇಟ್ಕೋಬಾರ್ದು. ನಮಗೆ ಬೇಕಾಗಿರ್ತಕ್ಕಂಥದ್ದು ಎಲ್ಲಾನು ಕೊಟ್ಟಿದ್ದಾನೆ ಪರಮಾತ್ಮ, ಅದನ್ನು ನಾವು ಬುದ್ಧಿವಂತಿಕೆಯಿಂದ, ಬುದ್ಧಿನೂ ಕೊಟ್ಟಿದ್ದಾನೆ, ಯಾವ ರೀತಿ ನಾವು ಖರ್ಚು ಮಾಡಬೇಕು, ಯಾವ ರೀತಿ ನಾವು ಉದ್ಧಾರ ಆಗಬೇಕು, ಎಲ್ಲ ಬುದ್ಧಿನೂ ಕೊಟ್ಟಿದ್ದಾನೆ. ನಾವು ಅದನ್ನು ಬಳಸ್ಕೋಬೇಕು. ಬಳಸ್ಕೊತಾ ಇದ್ದೀವ ನಾವೆಲ್ಲ? MBBS ಓದಬೇಕು ಅಂತೇಳಿ ಎಲ್ಲರಿಗೂ ಡಾಕ್ಟ್ರುಗಳೇ ಆಗಬೇಕು ಅಂತ ಕೂತ್ಕೊಂಡ್ರೆ ನಮ್ಮ ಮನೆ ಮೋರಿ ಕ್ಲೀನ್ ಮಾಡಕ್ಕೆ ಬೇಕಾದ್ರೆ ಯಾರು ಬರ್ತಾರೆ? ಅವಾಗ ಸಾಧ್ಯ ಇದೆಯಾ? ಎಲ್ಲರೂ ಡಾಕ್ಟ್ರುಗಳೇ ಆಗಬೇಕು, ಎಲ್ಲರೂ ಇಂಜಿನಿಯರ್ಗಳೇ ಆಗಬೇಕು. ಮನೆಯಲ್ಲಿ ಬೈತಾ ಇರ್ತೀವಿ ಮಕ್ಕಳನ್ನ, ಓದು ಓದು ಓದು, ಇಷ್ಟು % ತಗೋ, ಅಷ್ಟು % ತಗೋ, ಅದು ಮಾಡು, ಇದು ಮಾಡು. ಆದರೆ ಓದಬೇಕು, ಸತ್ಯ ನಮಗೆ ಯಾವುದು ಅನುಕೂಲವಾಗಿದೆಯೋ ಅದರ ಪ್ರಕಾರ ನಾವು ಎಷ್ಟೋ ಕೋಟಿ ಕೊಟ್ಟು ಸೇರಿಸ್ಬೇಕಾಗ್ತದೆ. ಮಕ್ಕಳಿಗೆ ಮಾರ್ಕ್ಸ್ ಬಂದಿಲ್ಲ ಅಂದರೆ ತಂದೆ ತಾಯಿಗಳು ಏನು ಮಾಡ್ತಾರೆ, ಕೋಟ್ಯಾಂತರ ರೂಪಾಯಿ ತೊಗೊಂಡೋಗಿ ಕಟ್ಬಿಟ್ಟು ಅದನ್ನು ಓದಿಸ್ತಾರೆ. ಮ್ಯಾನೇಜ್ಮೆಂಟ್ ಕೋಟ ಅಂತ ಹೇಳಿ ಸೇರಿಸ್ತಾರೆ.
ಅವಾಗ ಏನಾಗ್ತದೆ, ಸಮತೋಲನೆ ಇರಲ್ಲ ಅಲ್ಲಿ, ಸಾಮಾಜಿಕ ಸಮತೋಲನೆ. ಎಲ್ಲರೂ ಎಲ್ಲ ಕೆಲಸಗಳು ಕಲ್ತಿರಲ್ಲ. ಡಾಕ್ಟ್ರು ಯೂರಾಲಜಿಸ್ಟ್ ಹತ್ರ ಹೋದರೆ ಅವನೇನು ಮಾಡ್ತಾರೆ, ಅವರು ಶರೀರದಲ್ಲಿರ್ತಕ್ಕಂಥ ಪೈಪ್ಗಳನ್ನೆಲ್ಲ ಕ್ಲೀನ್ ಮಾಡೋದು. ಅವ್ರ ಮನೆಯಲ್ಲಿ ಪ್ಲಂಬಿಂಗ್ ಕೆಲಸ ಮಾಡೋಕ್ಕಾಗುತ್ತೆ, ಅವ್ರಿಗೆ ಮಾಡ್ತಾರ ಡಾಕ್ಟ್ರು? ಅದರಲ್ಲಿ ಶರೀರ ತೆಗೆದು ಓಪನ್ ಮಾಡಿ ಅದರಲ್ಲಿರ್ತಕ್ಕಂಥದ್ದೆಲ್ಲ ಇಂಟೆಸ್ಟೈನ್ ಅಂತ ಹೇಳ್ತೀವಿ, ಕರುಳುಗಳು ಅಥವಾ ಯೂರಾಲಜಿಗೆ ಸಂಬಂಧಪಟ್ಟಿದ್ದು ಕಿಡ್ನಿ, ಅಲ್ಲೆಲ್ಲ ಕೈ ಇಡೋಕ್ಕೆ ಅವ್ರಿಗೆ ಧೈರ್ಯ ಇದೆ. ಆದರೆ ಅವ್ರ ಮನೆ ಪೈಪನ್ನು ಕಟ್ ಮಾಡೋಕ್ಕೆ ಅವ್ರಿಗೆ ಭಯ ಅಲ್ವಾ? ಅದರಿಂದ ಯಾರ್ಯಾರು ಏನೇನು ಕೆಲಸ ಕಲಿಬೇಕು ಆ ಕೆಲಸ ಕಲಿತ್ರೆ, ಎಷ್ಟೋ ಸತಿ ಡಾಕ್ಟ್ರುಗಳು ಹೇಳ್ತಾರೆ, ಒಬ್ಬ ಪ್ಲಂಬರ್ ಸುಮ್ಮನೆ ಬಂದು ಹೋಗೋಕ್ಕೇನೆ 500 ರೂಪಾಯಿ ತೊಗೊತಾರೋ, 1000 ರೂಪಾಯಿ ತೊಗೊತಾರೆ. ಬಂದು ಅಲ್ಲಿ ಮುಟ್ಟು ನೋಡಿದ್ರೆ ಸಾಕು, ಎಷ್ಟು ತೊಗೊಳ್ತಾರೆ? 500-1000. ನಮಗೆ ಕಾಯಬೇಕು ಪೇಷಂಟ್ ಬರಲಿ ಅಂತ. ಯಾಕೆ ಅಷ್ಟೊಂದು ದುಡ್ಡು ನಾವು ಸುರಿದಿದ್ದೀವಿ. ಆತ ಏನು ಓದೇ ಇರಲ್ಲ, ಕಾರ್ ಮೆಕ್ಯಾನಿಸಮ್ ಗೊತ್ತಿರಲ್ಲ, ಕಾರಲ್ಲಿ ಏನಾದರೂ ಪೆಟ್ರೋಲ್ ಸುರಿತಾ ಇದೆ ಅದನ್ನು ಇದು ಮಾಡೋಣ, ಆದರೆ ದೊಡ್ಡ ಸರ್ಜರಿ ಮಾಡ್ಬಿಡ್ತಾರೆ, ಹೊಲಿಗೆ ಹಾಕಿಬಿಟ್ಟಿರ್ತಾರೆ. ಅದರಿಂದ ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಆ ಕೆಲಸ ಮಾಡೋಕ್ಕೆ ನಿಷ್ಠೆ ಬೇಕು. ಯಾವುದೇ ಕೆಲಸ ಮಾಡಿದವ್ರಿಗೆ ನಿಷ್ಠೆ ಬೇಕು. ಎಷ್ಟೋ ಜನ ಹೇಳ್ತಾರೆ, ನಾನು ಕೆಲಸಕ್ಕೆ ಹೋಗ್ತೀನಿ, ನನಗಲ್ಲಿ ಶ್ರೇಯಸ್ಸೇ ಕಾಣಿಸ್ತಾ ಇಲ್ಲ, ಕಷ್ಟಪಟ್ಕೊಂಡೇ ಇದ್ದೀನಿ, ಆದರೆ ಅವ್ರು ಯಾರೋ ಬಂದವರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ, ನನ್ನನ್ನು ನೋಡ್ತಾನೆ ಇಲ್ಲ. ಅದರಿಂದ ಎಲ್ಲರೂ ನಮ್ಮನ್ನು ಗಮನಿಸ್ತಾ ಇರ್ತಾರೆ. ಶ್ರದ್ಧೆ, ಕೆಲಸ. ಕಬೀರ್ ಸಾಹೇಬರು ಅದೇ ಹೇಳೋದು, ಕರ್ಮ ಮಾಡು, ಕೆಲಸ ಮಾಡು. ಕೃಷ್ಣನು ಅದೇ ಹೇಳಿದ್ರು, ಕರ್ಮ ಮಾಡು, ಕೆಲಸ ಮಾಡು. ಆವಾಗ ನಮಗೇನಾಗ್ತದೆ, ಜೀವನದಲ್ಲಿ ಉದ್ಧಾರ ಆಗಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಸತ್ಸಂಗ ಬೇಕು. ಅದರಲ್ಲಿ ನಮಗೆ ಕಬೀರ್ ಸಾಹೇಬರು ಧರ್ಮದಾಸರಿಗೆ 9 ರೀತಿಯಾಗಿರ್ತಕ್ಕಂಥ, ಎಷ್ಟೋ 9 ರೀತಿಯಾಗಿರ್ತಕ್ಕಂಥ ಭಕ್ತಿನ ಉಪದೇಶ ಮಾಡಿದ್ದಾರೆ. ಯಾವುದಪ್ಪ ಅಂತಂದರೆ, ಸದ್ಗುರುವಿನ ಪೂಜೆ ಮಾಡು. ಯಾರೋ ಸದ್ಗುರು, ನಮಗೆ ಮಾರ್ಗದರ್ಶನ ತಗೊಳ್ತಕ್ಕಂಥ ಗುರುನ ಪೂಜೆ ಮಾಡು. ಎರಡನೇದಾಗಿ ಸಾಧು ಸಂತರ ಸೇವೆ ಮಾಡು. ಯಾರು ಸೇವೆ ಮಾಡೋ? ಸಾಧು ಸಂತರ ಸೇವೆ ಮಾಡು. ಮೂರನೇದು ಯಾವುದನ್ನ ಸ್ಮರಣೆ ಮಾಡಬೇಕು? ಸತ್ಯನಾಮದ ಸ್ಮರಣೆ ಮಾಡು. ಸದಾಕಾಲ श्वास श्वास में नाम ले, वृथा श्वास मत कोई, ना जाने यह श्वास को आभाग न होई न होई. ಶ್ವಾಸ ಕೋ ಕರ ಸ್ಮರಣೆ, ಅಂದರೆ ಸ್ಮರಣೆ ಮಾಡು. ಶ್ವಾಸದಲ್ಲೂ ಸತ್ಯನಾಮ ಸತ್ಯನಾಮ ಸತ್ಯನಾಮ, ಅದನ್ನು ಜಪ ಮಾಡು. ಮತ್ತೆ 4ನೇದು ಶ್ರವಣ ಮತ್ತು ಮನನ. ಇಲ್ಲಿ ಸತ್ಸಂಗ ಕೇಳಿದ್ದೀನಿ, ಅದರ ತಾತ್ಪರ್ಯನ ಸ್ಮರಣೆ ಮಾಡ್ತಾರೆ. ಮನೆಯಲ್ಲಿ ಕೂತ್ಕೊಂಡು ಮನನ ಮಾಡಿ, ಏನು ಹೇಳಿದ್ರು ಗುರುಗಳು ಇವತ್ತು, ಯಾತಕ್ಕೆ ನನಗೆ ಇಷ್ಟೊಂದು ಚಿಂತೆ ಕಾಡ್ತಾ ಇದೆ, ಏನು ಹೇಳಿದ್ರು, ಅದಕ್ಕೆ ಯಾವ್ದು ಉದಾಹರಣೆ ಕೊಟ್ಟರು, ಯಾವ ಕಥನ ಹೇಳಿದ್ರು. ಏಕೆಂದರೆ ಮಾಯಾ ಮರೀನ ಮನ್ಮರ ಮರ್ಮರ ಗಯಾ ಶರೀರ ಆಶಾ ತೃಷ್ಣ ನಾಮರಿ ಏಕ ಹೇಗಯೇ ಕಬೀರ್. ಮಾಯ ಸತ್ತಿಲ್ಲ, ಆಸೆಯೂ ಸಾಯಲ್ಲ. ಸತ್ತಿರೋದೊಂದೇ ಶರೀರ, ಅದನ್ನು ಜನರೇಷನ್ ಟು ಜನರೇಷನ್ ಪಾಸ್ ಆನ್ ಆಗ್ತಾ ಇದೆ. ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಹೋಗ್ತಾನೇ ಇದೆ. ಅದು ನಾರದರು ಮಾಯೆ ಬಗ್ಗೆ ಹೇಳಿದ್ರು ಕತೆ, ಎಷ್ಟು ಚೆನ್ನಾಗಿದೆ. ಆ ಕತೆ ನಾನು ನೆನೆಸ್ಕೊಂಡು ಸ್ಮರಣೆ ಮಾಡಿ, ಓ ಈ ಥರ ಮಾಯೆ ನನ್ನನ್ನು ಬಿಡಲ್ಲ, ಸದ್ಗುರುವೇ ಇದರಿಂದ ನನಗೆ ದೂರ ಮಾಡು. ಮತ್ತು ನಿರ್ಮಲ ಮನಸ್ಸು, ಯಾವುದೋ 5ನೇದು ನಿರ್ಮಲವಾಗಿರ್ತಕ್ಕಂಥ ಮನಸ್ಸು. ಪೂಜೆ ಅಂದರೆ ಇದೆಲ್ಲ ಸೇರ್ಕೊಳ್ಳುತ್ತೆ. ಮನಸ್ಸು ಯಾವ ರೀತಿ ಇರಬೇಕು? ಯಾವಾಗಲೂ ಸದಾಕಾಲ ನಿರ್ಮಲವಾಗಿರಬೇಕು. ಮತ್ತೆ ಸಾರ ಮತ್ತು ಅಸಾರ. ಸಾರ ಯಾವುದು? ಸಾರ ಶಬ್ದ, ಅಸಾರ ಶಬ್ದ. ಇದ್ರ ಬಗ್ಗೆ ನಾವು ತಿಳುವಳಿಕೆ ಬೇಕು. ಭಕ್ತಿ ಅಂದರೆ ಅದೇ, ಸಾರ ಯಾವುದು, ಅಸಾರ ಯಾವುದು, ಎರಡನ್ನೂ ಬೇರ್ಪಡಿಸ್ತಕ್ಕಂಥ ಅದು ಗೊತ್ತಿರಬೇಕು. ಮತ್ತು 7ನೇದು ಸತ್ಯದ ಜೀವನ.
ಸತ್ಯದ ಜೀವನ. ಸತ್ಯ ಅಂತಕ್ಕಂಥದ್ದು ನಮಗೆ ಸದಾ ಕಾಲವೂ ಮೈ ರೂಢಿಸ್ಕೊಳ್ಳಿ. ಒಂದು ತಪ್ಪು ಹೇಳಿದ್ರೆ ಅದ್ರ ಜೊತೆಗೆ ಎಷ್ಟೊಂದು ತಪ್ಪುಗಳು ಸೇರ್ಕೊಂಡು ಹೋಗ್ತಾ ಇರುತ್ತೆ. ಒಂದು ಸುಳ್ಳು ಹೇಳಿದ್ರೆ ಎಷ್ಟು ಸುಳ್ಳು ಹೇಳ್ಕೊಂಡು ಹೋಗ್ಬೇಕಾಗ್ತದೆ. ಅದನ್ನು ಮುಚ್ಚಿಡೋಕ್ಕೆ ತ್ಯಾಪೆ ಹಾಕೋಗುತ್ತೆ. ಇದನ್ನು ಮುಚ್ಚಿಡೋಕೆ ಅದು ಸಿಕ್ಕಾಕೊಳ್ತು, ಅದು ಇದಕ್ಕೆ ಸಿಕ್ಕಾಕೊಳ್ತು. ಕೊನೆಗೇನಾದ ಮನುಷ್ಯ ಬೇಸರದಲ್ಲೇ ತಾನು ಸಾವನ್ನು ಕಂಡುಕೊಂಡ. ಅದರಿಂದ ಸತ್ಯದ ಜೀವನ. ಮತ್ತೆ 8ನೇದು ಸಮದೃಷ್ಟಿ. ಸಮದೃಷ್ಟಿ ಅಂದರೆ ಅದಕ್ಕೆ ಸಾಹೇಬ್ ಬಂದಿಗೆ ಹೇಳಿದ್ರು, ಬಂದಿಗೆ ಮಾಡಿ. ನೀವು ನಮಸ್ಕಾರ ಮಾಡೋಕ್ಕೆ ನಿಮಗೆ ಇಷ್ಟ ಆಗಿಲ್ಲ ಗುರುಗಳಿಗೆ ಅಂದರೆ ಬಂದಿಗೆ ಅಂದರೆ ಏನು? ಸಾಹಿ. ಎಲ್ಲರ ಆತ್ಮದಲ್ಲೂ ಚೈತನ್ಯ ಸ್ವರೂಪಿದೆ. ಅವನಿಗೆ 3 ಬಾರಿ ತ್ರೈಬಾರ್ ಬಂದಿದೆ. ಸಾಹೇಬ್ 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 ತ್ರೈಬಾರ್ ಬಂದಿದೆ. ಇದು 8ನೇದು. ಮತ್ತು 9ನೇದು ಶೀಲವಂತರಾಗಿರಿ. ಯಾವತ್ತೂ ಕೆಟ್ಟವನು ಅಂತ ಅನ್ಸ್ಕೊಳ್ಳೋದೊಂದು ಕ್ಷಣ. ಶೀಲವಂತನಾಗೋದು ಬಹಳ ಶ್ರೇಷ್ಠವಾದ ಗುಣ. ಇಷ್ಟು ಯಾವಾಗ 9 ಭಕ್ತಿ ಬಗ್ಗೆ ಎಲ್ಲ ಗ್ರಂಥಗಳಲ್ಲೂ ಹೇಳಿದ್ದಾರೆ, ಎಲ್ಲ ಇದರಲ್ಲೂ ಇದೆ, ಎಲ್ಲ ಶ್ರೇಷ್ಠವಂತರು ಹೇಳಿದ್ದಾರೆ. ಅದೇ ರೀತಿ ಕಬೀರ್ ಸಾಹೇಬರು ಈ 9 ಗುಣಗಳನ್ನ ರೂಢಿಸ್ಕೊಂಡು ಭಕ್ತಿ ಮಾಡಿದ್ರೆ ಸದಾಕಾಲವು ನಾವು ಶಾಶ್ವತವಾಗಿ ಮೋಕ್ಷನ ಹೊಂದಲಿಕ್ಕೆ ಸಾಧ್ಯ ಅಂತ ಹೇಳಿ ಇಲ್ಲಿಗೆ ನಾವು ಈ ಒಂದು ಸತ್ಸಂಗದ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಸಜ್ಜನರು ಕೂಡ ನಮಸ್ತಾ ಇಲ್ಲಿ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಬೋಲಿಯೇ ಶ್ರೀ ಸದ್ಗುರು ಕಬೀರ್ ಸಾಹೇಬ್ ಕಿ ಜೈ. ಆತ್ಮವಿದೆ. ಮುಂದಿನ ತಿಂಗಳು 11/1/2026 ಭಾನುವಾರದಿಂದ ಇದೇ ರೀತಿ ಗುರುಪೂಜಾ ಕಾರ್ಯಕ್ರಮ ಇದೆ. ದಯಮಾಡಿ ಎಲ್ಲರೂ ಸಹ ಬಂಧುಗಳೊಂದಿಗೆ ಸ್ನೇಹಿತರೊಂದಿಗೆ ಆಗಮಿಸಬೇಕಾಗಿ ಪ್ರಾರ್ಥನೆ. ಮತ್ತು ಕಬೀರ್ ಸಾಹೇಬರ ವಿಚಾರ ಹನುಮಾನ್ ಸಾಹೇಬರ ಮೂಲಕ ತಿಳಿದಿದ್ದನ್ನ ಕಬ್ಬಪೇಟೆ 12ನೇ ಗಲ್ಲಿ, ದೊಡ್ಡಬಳ್ಳಾಪುರ ಇತ್ಯಾದಿ ಕಡೆ ಎಲ್ಲ ನಡೆಸ್ತಾ ಇರುತ್ತೆ. ಬಂದು ವಿವರವಾದ ಮಾಹಿತಿಯನ್ನು ಸಂಗ್ರಹಿಸಿ ಬರಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ. ಮೇಲೆ ಊಟದ ವ್ಯವಸ್ಥೆ ಇದೆ. ದಯವಿಟ್ಟು ಪೂಜೆ ಪೂರ್ತಿ ಆಗುವುದು ಸಹ ಇಲ್ಲಿ ಸಾವಕಾಶದಿಂದ ಇದ್ದು ನಂತರ ಮಾಡಿ ಮೇಲೆ ಊಟಕ್ಕೆ ಹೋಗ್ಬೇಕು ಅಂತೇಳಿ ಎಲ್ಲ ಭಕ್ತಾದಿಗಳಲ್ಲಿ ಪ್ರಾರ್ಥನೆ. ಈಗ ಮತ್ತೆ 3:30ಕ್ಕೆ ಟ್ರಸ್ಟಿಗಳ ಸಭೆ ಇದೆ. ಈ ಆಶ್ರಮದ ಟ್ರಸ್ಟ್ ಅಡಿಯಲ್ಲಿ ನಡೀತಾ ಇದೆ, ಭಕ್ತಾದಿಗಳ ಅಡಿಯಲ್ಲಿ ನಡೀತಾ ಇದೆ. ಅದು ಸಭೆ ಇದೆ, ಭಾಗವಹಿಸಬೇಕಾಗಿ ಟ್ರಸ್ಟಿಗಳಲ್ಲಿ ಪ್ರಾರ್ಥನೆ. ಮತ್ತು ಇಲ್ಲಿನ ಸೇವಾಕರ್ತರು, ಈ ಪೂಜಾ ಸೇವಾಕರ್ತರು ಶ್ರೀಮತಿ ಪುಷ್ಪಮ್ಮ ಅವರ ಕುಟುಂಬ, ಪುಷ್ಪಮ್ಮ ಸುಧಾಮ್ನಗರ. ಮತ್ತು ಅದೇ ರೀತಿ ಈರಪ್ಪ ಅವರ ಕುಟುಂಬದವರಾದ ಶ್ರೀಮತಿ ವಿಜಯಲಕ್ಷ್ಮಿ ಅವರ ಕುಟುಂಬ ಹನುಮಂತನಗರ. ಇವರೆಲ್ಲ ಈ ದಿನ ಪೂಜಾ ಕಾರ್ಯಕ್ರಮ ಸೇವಾಕರ್ತರಾಗಿರ್ತಾರೆ. ಇವರೆಲ್ಲರಿಗೂ ಕುಟುಂಬಕ್ಕೆ ಇವರೆಲ್ಲರಿಗೂ ಸಹ ಸದ್ಗುರು ಕಬೀರ್ ಸಾಹೇಬರು ಆಯುಷ್ಯ, ಆರೋಗ್ಯ, ಐಶ್ವರ್ಯ ಇತ್ಯಾದಿಗಳನ್ನೆಲ್ಲ ಕೊಟ್ಟು ಅನುಗ್ರಹ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಎಲ್ಲರೂ ಸೇರಿ ಆವೇಶೋಣ. बोलिए श्री सत्यनारायण कबीर साहेब की जय, सद्गुरु श्री हनुमान साहेब की जय, गुरु माता जी की जय, सर्व संत महंत की जय, महंत जगन्नाथ साहेब की जय। जय जय सत्य कबीर सतनाम सत सुकृत सतनामी साहेब सतनामी विगत कलेश सतनामी विगत कलेश सतनामी त्रिभुवनपति स्वामी साहेब जय जय सत्य कबीर जय तु कबीरम नाशक भववीरम साहेब नाशक भववीरम दारो मनुज शरीरम दारो मनुज शरीरम श्रीवर शरणीरम साहेब जय जय सत्य कबीर।
अति अभिनव विनाशी काशी पुरवासी साहेब जय जय सत्य कबीर हम सब